गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः. ಓಂ ಓಂ ನಾರಾಯಣ. ಈಗ ನೋಡೋಣ. ತತ್ ಸ್ತೋತ್ರಾದಿಕಂ ಅಮುಂ ಯಜ ಇತಿ ಯದ್ವದಂತಿ ಆಹುಃ ಆಹುಃ ಇತ್ಯೇವ ಮಂತ್ರಂ ಬ್ರೂತೆ. ಕೆ ಆಹುಃ ತತ್ ಕರ್ಮಟಃ ಆಹುಃ ಯಜ್ಞೋಪದೇಶಕಾಃ ಯಜ್ಞ ಉಪದೇಶಕಾಃ ಯಾಜ್ಞಿಕಾಃ ಆಹುಃ ಇತಿ. ಅಗ್ನಕಾಃ ಆಹುಃ ಕಿಮರ್ಥಂ ಅಗ್ನ್ಯಾದಿದೇವಂ ಸಿ ಇತ್ಯಾದಿ ನಾಮಶಸ್ತ್ರಸ್ತೋತ್ರಕರ್ಮಾದಿ ಭಿನ್ನತ್ವಾತ್. ತತ್ರ ನಾಮಭೇದಃ ಶಸ್ತ್ರಮಿತ್ಯಪಿ ಋಗ್ವೇದ ಏವ ಋಗ್ವೇದಮಂತ್ರಃ. ಸ್ತೋತ್ರಂ ಶಸ್ತ್ರಂ ಸ್ತೋತ್ರಂ ಕರ್ಮ. ಸ್ತೋತ್ರಮಿತಿ ಯಜುರ್ವೇದ, ಶಸ್ತ್ರಮಿತಿ ಋಗ್ವೇದಮಂತ್ರಃ. ತತ್ರ ಕರ್ಮ ಇತ್ಯಾದಿ ಭೇದತ್ವಾತ್ ಇತ್ಯಾದಿ ಭಿನ್ನತ್ವಾತ್ ಭಿನ್ನಮೇವ ಅಜ್ಞಾದಿದೇವಂ. ಅಜ್ಞಾದಿದೇವಂ ಭಿನ್ನಂ ಮನ್ಯಂತೆ. ಪೂಜಾರ್ಥಂ ಭಿನ್ನಾಃ ದೇವಾಃ ಇತ್ಯಭಿಪ ತನ್ನ ತಥಾ ವಿದ್ಯಾತ್ ಇತಿ ಭಾಷ್ಯಕಾರಸ್ಯ ಅಭಿಪ್ರಾಯಃ. ತನ್ನ ತಥಾ ವಿದ್ಯಾತ್ ಕಿಮರ್ಥಂ ಉಪಾಸನೆ ತತ್ ಕರ್ಮಾರ್ಥಂ ಸತ್ಯಮೇವ. ದೇವಾನಾಂ ಅನೇಕತ್ವಂ ಪರಸ್ಪರ ಭಿನ್ನತ್ವಂ ಕರ್ಮಾರ್ಥಂ ತು ಯುಜ್ಯತೆ, ಕಿಂತು ಉಪಾಸನಾರ್ಥಂ ತು ಏಕೈಕಂ ದೇವಂ ಪೃಥಕ್ ಅಮತ್ವಾ ಸರ್ವಾನಪಿ ದೇವಾನ್ ಏಕೀಕೃತ್ಯ ವಿರಾಡ್ ರೂಪತ್ವೇನ ಪ್ರಜಾಪತಿತ್ವೇನ ಪಶ್ಯೇತ್. ತನ್ನ ತಥಾ ವಿದ್ಯಾತ್. ಯಸ್ಮಾತ್ ಏತಸ್ಯೈವ ಪ್ರಜಾಪತೇಃ ಸಾ ವಿಸೃಷ್ಟಿಃ. ಪ್ರಜಾಪತೇಃ ಸಾ ಇತ್ಯುಕ್ತೆ ತತ್ ದೇವಾನಾಂ. सा इति यद्यपि स्त्रीलिङ्गः तत् विसृष्टिशब्दस्य विशेषणम्. एतस्यैव प्रजापतेः सा विसृष्टिः. सा इत्युक्ते देवतानां तेषां तासां देवतानां या विसृष्टिः सा. देवभेदः विसृष्टिः इत्युक्ते देवभेदः. देवानां विविधत्वेन सृष्टिः. एषौ एव प्रजापतिरेव. आयतप्प ಇದೆಲ್ಲ ಹಿರಣ್ಯಗರ್ಭಸ್ಯ ಸಂಸಾರಿ ಇತಿ ಚರ್ಚಾಂ ಕುರ್ಮಃ. ತತ್ರ ಪೂರ್ವಪಕ್ಷಃ ಅಭೂತ್ ಸಿದ್ಧಾಂತ ವಕ್ತವ್ಯಃ ಅಲ್ಲವೇ? ಅದನ್ನ ಸ್ಮರಾಮಿ. ಎತತ್ ಸರ್ವಂ ಅಭೂತ್. ಅತ್ರ ತ್ರಯೋದಶೋತ್ತರಶತಂ ಆಕ್ಷೇಪ. ಅಥೈವ ವಿರುದ್ಧಾರ್ಥಾನುಪಪತ್ತೇಃ ತತ್ ಮನುಸ್ಮೃತಿಶ್ಲೋಕೇನ ಸಮಾಪ್ತಃ. ಬ್ರಹ್ಮ ವಿಶ್ವಸೃಜೋ ಧರ್ಮೋ ಮಹಾನವ್ಯಕ್ತಮೇವ ಚ ಇತಿ ಶ್ಲೋಕ ಅಸ್ತಿ ಖಲು. ತತ್ರ ಪೂರ್ವಪಕ್ಷೇ ಕಿಮುಕ್ತಂ. ಪೂರ್ವಪಕ್ಷ ಇತ್ಯುಕ್ತೆ ಆಕ್ಷೇಪಃ. ತತ್ರ ವಿಪ್ರತಿಪತ್ತಿರಸ್ತಿ. ಏಕೆ ವದಂತಿ ಹಿರಣ್ಯಗರ್ಭಃ ಪರಮಾತ್ಮ ಏವ. ತತ್ತೇ ಶಾಸ್ತ್ರಪ್ರಮಾಣಂ ಉಪದರ್ಶಯಂತಃ. ಶಾಸ್ತ್ರಪ್ರಮಾಣಂ ಉಭಯಪಕ್ಷತೋಪಿ ಅಸ್ತಿ. ಶಾಸ್ತ್ರಪ್ರಮಾಣಂ ಉಭಯಪಕ್ಷೇ ಅಸ್ತಿ. ಹಿರಣ್ಯಗರ್ಭಸ್ಯ ಪರಮಾತ್ಮಪಕ್ಷೇಪಿ ಅಸ್ತಿ, ಹಿರಣ್ಯಗರ್ಭಸ್ಥ ಸಂಸಾರಿತ್ವಪಕ್ಷೇಪಿ ಅಸ್ತಿ. ಏವಂ ಉಭಯತ್ರಾಪಿ ಪ್ರಮಾಣಾನಿ ಸಂತಿ. ಶ್ರುತಿಪ್ರಮಾಣಾನಿ, ಪ್ರಮಾಣಮಿತ್ಯುಕ್ತೆ ವಾಕ್ಯಂ, ಸ್ಮೃತಿಪ್ರಮಾಣಂಚ. ಏತಾವತ್ಪರ್ಯಂತಂ ಉಕ್ತಂ. ಅಧುನಾ ಆಕ್ಷೇಪಃ. ಅಥ ಏವಂ ವಿರುದ್ಧಾರ್ಥ ಅನುಪಪತ್ತೇಃ. ಇದು ಆಕ್ಷೇಪ. ಒಂದು ವಾಕ್ಯ ಇದೆ ನೋಡಿ. ಅಥೈವಂ ವಿರುದ್ಧಾರ್ಥ ಅನುಪಪತ್ತೇಃ ಪ್ರಾಮಾಣ್ಯ ವ್ಯಾಘಾತಃ ಇತಿ ಚೇತ್. ಏತದ್ ವಾಕ್ಯಂ ಈ ಇಷ್ಟೊತ್ತು ವಾಕ್ಯಗಳು ಹೇಳಿದ್ದೀವಿ ನೋಡಿ, ಆ ಹಿಂದಿನ ಜೊತೆಗಿರಬೇಕು. ನಿಮಗೆ ಅದು 113 ಕುತ್ರ ಅಸ್ತಿ? ಕನ್ನಡ ಗ್ರಂಥಂ ಗೃಹ್ಣಾಮಿ ತೇನ ಅಹಮೇವ ಅವಗಚ್ಚಾಮಿ. ತಪ್ಪು ಎಂದು ಹೇಳ್ತಾ ಇದ್ದೆ. ಅದು ಎಲ್ಲಿರಬೇಕು ಹೇಳ್ತೀನಿ ನೋಡಿ. ಈ ಒಂದು ಸೆಂಟೆನ್ಸ್ ಹಿಂದಿಗೆ ಹೋಗಬೇಕು. ಏಕೆಂದರೆ ಸ್ವಾಮೀಜಿ ಸಿದ್ಧಾಂತ ಎಂದು ಹೇಳಿಬಿಟ್ರಲ್ಲ ಮೇಲೆ. ತಮ್ ಕಿಂ ಪಶ್ಯಸಿ ಕನ್ನಡ ಗ್ರಂಥಂ ಪಶ್ಯಸಿ.
ಕನ್ನಡ ಗಂಥಂ ಪಶ್ಯ ಅಥ ಏವಂ ವಿರುದ್ಧಾರ್ಥ ಅನುಪಪತ್ತೇಃ ಪ್ರಾಮಾಣ್ಯ ವ್ಯಾಘಾತಃ ಇತಿ ಚೇತ್ ಇತಿ ವಾಕ್ಯಂ ಉಪಸಂಹಾರ ವಾಕ್ಯಂ ಪೂರ್ವ ವಿಷಯಾಣಂ ಪೂರ್ವವಾಕ್ಯಾಣಂ ಅಲ್ಲವೇ? ಪರಿಹಾರದಲ್ಲಿ ಹಾಕಿದ್ದಾರಾ? ಎಲ್ಲಿದೆಯಪ್ಪ? 194 ಏಕೆ ಹೋಗೋದು ಅಷ್ಟು ದೂರ ಏಕೆ? ಓದು. ಅದು ಹಾಗಲ್ಲ ಸರಿಯಾಗಿದೆ. ಹಾಗಲ್ಲ ಪರಿಹಾರ ಆಗುವುದರಿಂದ ಆ ಪರಿಹಾರ ಸಿದ್ಧಾಂತಕ್ಕಿರಲಿ. ಹೆಡ್ಡಿಂಗ್ ನೋಡು ಮೇಲೆ ಏನಿದೆ? ಅದೇ ಅದು ಸಿದ್ಧಾಂತ ಆಗುವುದರಿಂದ ಹಾಗಲ್ಲ ಇತಿ ಸಿದ್ಧಾಂತ ಅಲ್ಲಿರಲಿ. ಸಿದ್ಧಾಂತ ಅಲ್ಲಿ ಇತಿ ಚೇತ್ ಇದೇಕೆ? ಇತಿ ಚೇತ್ ಸಿದ್ಧಾಂತವಾ? ಇತಿ ಚೇತ್ ಪರ್ಯಂತ ವಾಕ್ಯಂ ಏನಾದರೂ ಅಷ್ಟೇಕೆ ಕನ್ಫ್ಯೂಸ್ ಆಗ್ತಾ ಇದೆ? ಎಷ್ಟು ಸಿಂಪಲ್ ಆಗಿ ಹೇಳುವುದಾಗ ಏನಪ್ಪ ಹಾಗಲ್ಲ ಎಂಬುದಕ್ಕೆ ಪಕ್ಕದಲ್ಲಿ ಪರಿಹಾರ ಎಂದು ಬ್ರ್ಯಾಕೆಟ್ನಲ್ಲಿ ಇದೋ ಇಲ್ಲವೋ? ಆ ಪರಿಹಾರ ವಾಕ್ಯದಿಂದ ಮಿಕ್ಕದು ಒಂದು ಪಕ್ಕ. ಆ ಪರಿಹಾರಕ್ಕಿಂತ ಹಿಂದಿನ ವಾಕ್ಯ ಓದು. ಕನ್ನಡದಲ್ಲಿ ಓದು, ಸಂಸ್ಕೃತದಲ್ಲಿ ಯಾವುದೇ ಓದು. ಈ ಆಕ್ಷೇಪ ವಾಕ್ಯವು ಈ ಸಿದ್ಧಾಂತ ಕೆಳಗೆ ಇರಬೇಕಾ? ಹಲೋ, ಒಂದು ನಿಮಿಷ, ಇಲ್ಲಿ ಗಲಾಟೆ ತುಂಬ ಆಗ್ತಾಯಿದೆ. ಈಗ ಕೇಳಿಸ್ತಾ ಇದೆಯಾ? ಈ ಆಕ್ಷೇಪವು ಮೇಲೆ ಸಿದ್ಧಾಂತ ಎಂದು ಹೇಳಿಬಿಟ್ಟು ಆಕ್ಷೇಪ ಹಾಕಬೇಕಾ? ಈ ಆಕ್ಷೇಪ ಏನು ಹೇಳ್ತಾ ಇದೆ? ಅಥ ಏವಂ ಅಂದ್ರೇನು? ಈ ಬಗೆ. ಈ ಏವಂ ಅಂದರೆ ಏನದು? ಹಿಂದಿನ ವಾಕ್ಯಗಳ ಉಪಸಂಹಾರ ಹೇಳ್ತಾ ಇದೆ. ಆ ಹಿಂದಿನ ವಾಕ್ಯಗಳ ಮೊದಲು ಹೋಗು. 112 ಇದೆಯಲ್ಲ, 112. ಆ 112ನಲ್ಲಿ ಫಸ್ಟ್ ಸೆಂಟೆನ್ಸ್ ಅತ್ರ ವಿಪ್ರತಿಪದ್ಯಂತೆ, ಅಲ್ಲಿ ವಿಪ್ರತಿಪತ್ತಿ ಇದೆ ಎಂದು ಹೇಳಿ, ವಿಪ್ರತಿಪತ್ತಿ ಏನು ಇತ್ಯುಕ್ತ ಇತ್ಯೇಕೆ ಯತ್ಯಪರೇ. ಅಲ್ಲಿ ನೋಡು, ಪರಯೇವ ಹಿರಣ್ಯಗರ್ಭ ಇತ್ಯೇಕೆ ಸಂಸಾರಿ ಇತ್ಯಪರೆ ಇತಿ ಸಂಕ್ಷೇಪೇಣ ಉಕ್ತ್ವಾ ತೇಷಾಂ ಹಿರಣ್ಯಗರ್ಭಪರವಾಕ್ಯಾನಿ ಆದೌ ಉಕ್ತಾನಿ, ಪುನಃ ಸಂಸಾರಿತ್ವಪರವಾಕ್ಯಾನಿ ಪುನರುಕ್ತಾನಿ ಉಕ್ತ್ವಾ ಉಪಸಂಹಾರ ಕ್ರಿಯತೆ. ಅಥ ಏವಂ ವಿರುದ್ಧಾರ್ಥ ಅನುಪತ್ತೇಃ ಪ್ರಾಮಾಣ್ಯ ವ್ಯಾಘಾತಃ ಇತಿ ಚೇತ್ ಏತಾವತ್ ಪರ್ಯಂತಂ ಪೂರ್ವಪಕ್ಷ ಸಮಾಪ್ತಿಮೇತಿ. ಈ ವಾಕ್ಯವು ಹಿಂದಿನ ಭಾಗಕ್ಕೆ 112ಕ್ಕೆ ಸೇರಿಸಬೇಕು ಅಲ್ಲವೇ? ಈಗ ಸಿದ್ಧಾಂತ ಎಂದು ಹೇಳಿದ್ದಾಗ ಈ 113ಕ್ಕೆ ನಾನಿಂದ 113 ಶುರುವಾಗಬೇಕು. ಅದು ಏನೋ ಮೊದಲು ತಪ್ಪಾಯಿತು, ಗತಾನುಗತಿಕೋ ಲೋಕಃ, ಅವರು ನೋಡಿವರು ಇವರು ನೋಡೋವರಿಗೆ ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಲ್ಲವೇ? ಯಾರು ಎಡಿಟ್ ಮಾಡಬಾರ್ದು. ನೀವು ಸ್ವಾಮೀಜಿ ಎಡಿಟ್ ಮಾಡಿದರೆ, ನಾವು ಸಪೋಸಿಂಗ್ ಇದು ಚೇಂಜ್ ಮಾಡಿಬಿಟ್ರೆ, ಯಾರೋ ಪ್ರೂಫ್ ಮಾಡಿದ್ರು, ಅಯ್ಯೋ ಸ್ವಾಮೀಜಿಗೆ ದ್ರೋಹ ಮಾಡಿದ್ದರಿಂದ ತೆಗೆದುಬಿಟ್ಟು ನೆಕ್ಸ್ಟ್ ಎಡಿಷನ್ ಬದಲಾಯಿಸ್ತಾರೆ, ದೊಡ್ಡ ಗಲಾಟೆ ಮಾಡ್ತಾರೆ, ಎಲ್ಲ ತಪ್ಪು ಮಾಡಿದ್ದಾರೆ, ಅಯ್ಯೋ ಭಯಂಕರ, ಹೀಗೆ ಮಾಡಲೇಬಾರ್ದು. ಸ್ವಾಮೀಜಿ ಹೇಳಿದ್ದಾಗಬೇಕು. ಒಂದು ಅಕ್ಷರ ಚೇಂಜ್ ಮಾಡಿದರೆ ಕ್ರಿಮಿನಲ್ ಆಗುತ್ತದೆ ಎಂದೊಬ್ಬ ಪಂಡಿತ ಹೇಳಿದ ನನಗೆ. ಒಂದು ಅಕ್ಷರ ಚೇಂಜ್ ಮಾಡಿದರೆ ಕ್ರಿಮಿನಲ್ ಆಗುತ್ತದೆ. ಇದು ಹೊಂದುತ್ತದೆ ಈ ಆಕ್ಷೇಪ ಸಿದ್ಧಾಂತಕ್ಕೆ? ಏತದು ಆಕ್ಷೇಪ ಇತಿ ಚೇತಿತಿ ಯದ್ ವಾಕ್ಯಂ ಆಕ್ಷೇಪಃ ಇತಿ ಕನ್ನಡ ಭಾಷಾಯಾಮ್ ಉಕ್ತ್ವಾ ಯಲ್ಲಿಖಿತಂ ತತ್ಸರ್ವಂ ಪೂರ್ವಪಕ್ಷಸ್ಯ ಉಪಸಂಹಾರ ವಾಕ್ಯಂ ಅತಏವ ಪೂರ್ವತನ ಭಾಷ್ಯಭಾಗೇನ ಸಂಯೋಜಯೇತ್. ಅದು ನಾನು ಹೇಳುತ್ತಿದ್ದೆ. ನಾನು ನನ್ನ ಸಂಸ್ಕೃತ ವಾಕ್ಯ ಏವಮೇವ ಕರೋಮಿ.
ಅಂದರೆ ಸ್ವಾಮೀಜಿ ಭಾಷ್ಯಕಾರರು ಹೇಗೆ ಹೇಳಿದ್ದಾರೆ ಅಂದರೆ, ಸ್ವಾಮೀಜಿ ಸೂತ್ರಭಾಷ್ಯ ಯಥಾ ಉಚ್ಯತೆ ಆದೌ ವಿಷಯಃ ಅನಂತರಂ ಸಂದೇಹಃ ತೃತೀಯಶ್ಚ ಪೂರ್ವಪಕ್ಷಃ ಚತುರ್ಥಃ ಸಿದ್ಧಾಂತಃ ಏವಮುಚ್ಯತೆ ಸರ್ವತ್ರ. ಆದೌ ಭಾಷ್ಯಕಾರಃ ವಿಪ್ರತಿಪತ್ತಿಃ ಪ್ರಾದರ್ಶಯನ್ ಏವಂ ವಿಪ್ರತಿಪತ್ತಿರಸ್ತಿ ಇತಿ. ಪರ ಏವ ಹಿರಣ್ಯಗರ್ಭಃ ಇತ್ಯೇಕೆ ಸಂಸಾರಿ ಇತ್ಯಪರೇ ಇತಿ ಸಂಕ್ಷೇಪೇಣ ಉಕ್ತ್ವಾ ತಸ್ಯ ವಿಸ್ತರಾರ್ಥಂ ವಾಕ್ಯಾನಿ ಉದಾಹೃತ್ಯ ಅನಂತರಂ ಆಕ್ಷೇಪಃ ಉಚ್ಯತೆ. ಅಲ್ಲವೇ? ನನಗನ್ನಿಸುತ್ತದೆ ಈ ಆಕ್ಷೇಪ ಸಂಖ್ಯಾ 113 ಈ ಪರಿಹಾರಕ್ಕೆ ಸೇರಿಸಬೇಕು. ನಾನು ಹಾಗೆ ಸೇರಿಸ್ಬಿಡ್ತೀನಿ, ಅವರೇನೇ ತಿಳ್ಕೊಳ್ಳಲಿ. ಅಲ್ಲವೇ? अथ सिद्धांत पठाव. परिहारः न कल्पनान्तरोपपत्तेः अत्र कल्पनाद्वयमेव उक्तं. विप्रतिपत्तौ विप्रतिपत्तौ ಎಲ್ಲಿದೆ ಅಪ್ಪ ಅಂದರೆ ಕಲ್ಪನಾಂತರಮಿತ್ಯುಕ್ತೆ ಅತ್ರ ಪರಸ್ಪರ ಕಲ್ಪನಾ ಇತ್ಯುಕ್ತೆ ವ್ಯಾಖ್ಯಾನಮೇವ. ಅತ್ರ ಕಲ್ಪನಾ ಇತ್ಯುಕ್ತೆ ಏವಂ ವ್ಯಾಖ್ಯಾನಂ ಉಪನಿಷದ್ ವಾಕ್ಯಾನಿ ಅವಲೋಕ್ಯ ಕೇಚನ ಮನ್ಯಂತೆ ಸಂಸಾರಿ ಏವ, ಕೇಚನ ಮನ್ಯಂತೆ ಪರಮಾತ್ಮ ಇವ. ಏವಂ ಉಭಯಪಕ್ಷೇ ವಾಕ್ಯಾನಾಂ ಸತ್ವಾತ್ तस्य प्रथमकल्पनायाः तात्पर्यं किं विरोधत्वात् प्रामाण्यव्याघातः. परस्परविरोधत्वात् परस्परविप्रतिपत्तेः सत्वात् प्रामाण्यव्याघातः. प्रामाण्यव्याघातः इत्युक्ते उपनिषद्वाक्यानि प्रमाणत्वेन परिगणयितुं न शक्यन्ते इति. अत्र परिहारः क्रियते न कल्पनान्तरं. द्वितीयकल्पना किं? परस्पर समन्वयेन कल्पना कर्तुं शक्यते. कल्पना इत्युक्ते व्याख्यानं. परस्पर समन्वयरूपकल्पना का इत्युक्ते कल्पनान्तर उपपत्तेन अन्या कल्पना अस्ति, अन्यद् व्याख्यानमस्ति, तेन व्याख्यानेन अविरोधः सम्पद्यते. अधुना तु विरोधः एव भाति. अविरोधः कथं क्रियते इत्युक्ते उपाधिविशेषसम्बन्धात् विशेषकल्पनात् कल्पनान्तरम् उपपद्यते. एतत्तु पृथक् इति न मन्तव्यम्. ಅಂದರೆ परमात्मैव संसारी एव इति. संसारी एकः परमात्मा अन्यः इति उभयोः पृथक्त्वे सति एवं विरोधः आयात्येव. किन्तु तदेव शास्त्रप्रमाणं, तदेव उपनिषत्प्रमाणं. कदाचित् हिरण्यगर्भं परमात्मानं मन्यते, कदाचित् संसारिणं मन्यते. तदा कथं समन्वयः इत्युक्ते हिरण्यगर्भः अन्यः परमात्मा अन्यः इति मन्तव्यः किम्, अथवा उपनिषदेव अप्रामाणिकम् इति मन्तव्यः किम्, उपनिषदेव अप्रामाणिकी इति मन्तव्यः किम् इत्युक्ते न. तत्र व्याख्यानान्तरम् अन्यद् व्याख्यानमस्ति, तदानुगुण्येन अविरोधः साधयितुं शक्यते. कथमित्युक्ते उपाधिविशेषसम्बन्धात्. एकपक्षः संसारित्वपक्षः उपाधिसम्बन्धात्, अन्यः उपाधिसम्बन्धराहित्येन. अन्य एकः उपाधिसम्बन्धरहिततया परमात्मत्वं युज्यते, अन्यस्य उपाधिसम्बन्धात् संसारित्वं युज्यते. अतएव उपाधिविशेषसम्बन्धात् विशेषकल्पना.
ವಿಶೇಷಕಲ್ಪನಾ ಇತ್ಯುಕ್ತೆ ವಿಶೇಷತ್ವೇನ ವ್ಯಾಖ್ಯಾನಂ ಕೃತೆ ಸತಿ ಕಲ್ಪನಾಂತರಂ ಉಪಪದ್ಯತೆ. ಕಲ್ಪನಾಂತರಂ ಇತ್ಯುಕ್ತೆ ಆಲ್ಟರ್ನೇಟಿವ್ ಇಂಟರ್ಪ್ರಿಟೇಷನ್. ವ್ಯಾಖ್ಯಾನಾಂತರಂ ಕಲ್ಪನಾಂತರಂ ವ್ಯಾಖ್ಯಾನಾಂತರಂ ಉಪಪದ್ಯತೆ. ಯಥಾ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ ಇತ್ಯೇವಮಾದಿಶ್ರುತಿಭ್ಯಃ. ಅತ್ರ ಶ್ರುತಯಃ ಸಂತಿ ಆಸೀನೋ ದೂರಂ ವ್ರಜತಿ. ಅಬ್ಬಾ ಅವನು ಬಂದಿದ್ದನಪ್ಪ, ಒಂದು ನಿಮಿಷ ಬರ್ತೀನಿ. ಅಮ್ಮಯ್ಯ. ಅತ್ರ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಇತಿ ಏಕಸ್ಯೈವ ಬ್ರಹ್ಮಣಃ ದ್ವಿಧಾ ವರ್ಣನಂ ಅತ್ರ ಅಸ್ತಿ. ಆಸೀನಃ किन्तु दूरं गच्छति, शयानः किन्तु सर्वत्र गच्छति इति एकः उपादितः एकः उपाधिराहित्येन. एवम् उभयमपि युज्यते. इति स्वामीजिना किमपि उक्तं. ओ प्रथमटिप्पणी हर्षयुक्तनु मरि अत्र कठोपनिषद वाक्यस्य तात्पर्यं किम्? ಉಪಾದಿಗಳನ್ನು ಕೈಬಿಟ್ಟರೆ ಒಬ್ಬನೇ, ಉಪಾದಿಗಳಿಂದ ಬೇರೆ ಬೇರೆ ಜೀವರುಗಳಾಗಿರುತ್ತಾನೆ. ಇದು ಈ ಮಂತ್ರಸ್ಯ ಅರ್ಥಃ ಅತ್ರ ಕಥಂ ಪ್ರಾಸಂಗಿಕಃ. ಮಂತ್ರಸ್ಯ ಅರ್ಥಃ ಕಥಂ ಪ್ರಾಸಂಗಿಕಃ ಇತಿ ನೋಕ್ತಃ ಅಲ್ಲವೇ? ಆನಂದಗಿರಿಣಾ ಕಿಮಪಿ ಉಕ್ತಂ ಪಶ್ಯ. ಆನಂದಗಿರಿಣ ಮಂತ್ರ ಅಥವಾ ಕೈಲಾಸಾಶ್ರಮ ಟಿಪ್ಪಣೇವ ಮಂತ್ರಮುದಾಹೃತಂ ಆಸೀನೋ ದೂರಂ ವ್ರಜತಿ ಇತಿ ಮಂತ್ರಸ್ಯ ಸ್ವತೋ ಅಸಂಸಾರಿತ್ವಂ ಕಲ್ಪನೆಯ ಚ ಸಂಸಾರಿತ್ವಂ ಇತಿ ಕಲ್ಪನಾಂತರ ಅಸಂಭವಾತ್ ವಿವಿಧ ಶ್ರುತೀನಾಂ ಅವಿರೋಧಾತ್ ಪ್ರಾಮಾಣ್ಯ ಸಿದ್ಧಿರಿತ್ಯರ್ಥಃ. ಕಲ್ಪನೆಯ ಸಂಸಾರಿತ್ವಂ ಇತ್ಯೇತದ್ ವಿಷದಯತಿ ಉಪಾಧಿ ಇತಿ. ಔಪಾಧಿಕಿ ಪರಸ್ಯ ವಿಶೇಷಕಲ್ಪನೇನ ಇತ್ಯತ್ರ ಪ್ರಮಾಣಮಃ ಆಸೀನ ಇತಿ. ಪುನಃ ಪಠ ತದ್ವಾಕ್ಯಂ. ಔಪಾಧಿಕಿ ಪರಸ್ಯ ವಿಶೇಷಕಲ್ಪನಾ ಇತ್ಯತ್ರ. ಅದಲ್ಲಪ್ಪ, ಲಾಸ್ಟ್ ಪೋರ್ಷನ್ ಅದೇ ವಾಕ್ಯದ ಇನ್ನು ಮುಂದಿನ ಭಾಗ. ನೆಕ್ಸ್ಟ್ ಸ್ವಾರಸ್ಯೇನ ಕೂಟಸ್ಥೋಪಿ ಆತ್ಮ ಮನಸಃ ಶೀಘ್ರಂ ದೂರಗಮನ ದರ್ಶನಾತ್ ತದುಪಾಧಿಕೋ ದೂರಂ ವ್ರಜತಿ. ಯಥಾ ಸ್ವಪ್ನೆ ಶಯಾನೋಪಿ ಮನಸೋ ಗತಿಭ್ರಾಂತ್ಯ ಸರ್ವತ್ರ ಯಾತೀವ ಭಾತಿ ತಥಾ ಜಾಗರೇಪಿ ಇತ್ಯರ್ಥಃ. ಏನಿಲ್ಲ, ಆಸೀನ ಶಯಾನ ಇತಿ ಏಕತ್ರ ಅವಸ್ಥಾನಂ. ಆಸೀನಃ ಶಯಾನಃ ಇತಿ ನಿರ್ವಿಕಾರಃ. ನಿರ್ವಿಕಾರಃ ಸನ್ನಪಿ ಆಸೀನಃ ಸನ್ನಪಿ ಅನ್ಯತ್ರ ಗಚ್ಚತಿ. ಆಸೀನಃ ಸ್ವರೂಪೇಣ, ದೂರಂ ಗಚ್ಚತಿ ಇತಿ ಉಪಾದಿನ. ಹಲೋ, ಕನ್ಫ್ಯೂಸ್ ಆಗ್ತಾ ಇದೆ మరి ಅಷ್ಟೇ. ಶಯಾನಃ ಇತಿ ಅದು ಆನಂದಗಿರಿ ಎಲ್ಲೆಲ್ಲಿಗೋ ಹೋಗ್ತಾನೆ. ಬೇಸಿಕ್ ನೇರ್ ಒನ್ ಸೆಂಟೆನ್ಸ್ ಹೇಳಿಬಿಟ್ರೆ ಇಷ್ಟೆಲ್ಲ ಕನ್ಫ್ಯೂಷನ್ ಬೇಡ. ಅವರು ಕಲ್ಪನಾಂತರಂ ಉಪಪದ್ಯತೆ ಎನ್ನುವುದಕ್ಕೆ ವಾಕ್ಯ ಹೇಳ್ತಾ ಇದ್ದಾರೆ. ಕಲ್ಪನಾಂತರಂ ಉಪಪದ್ಯತೆ ಎನ್ನುವುದಕ್ಕೆ ವಾಕ್ಯವೇನು? ಉಪಾದಿಯಿಂದ ಒಂದು ರೂಪ, ಒಂದು ಕ್ರಿಯಾ, ನಿರುಪಾದಿಕವಾಗಿ ಇನ್ನೊಂದು ರೂಪ ಅಂದು ಅಷ್ಟದಕ್ಕೆ ಒಂದು ಶ್ರುತಿ ಪ್ರಮಾಣ ಅಷ್ಟೇ. ಅವರು ಆ ಎರಡು ವಾಕ್ಯಗಳನ್ನು ತಗೊಂಡು ಪೂರ್ವಪಕ್ಷಿಣ ಕಿಮುಕ್ತಂ ದ್ವಿವಿಧ ರೂಪ ವಾಕ್ಯಾನಿ ಗೃಹೀತ್ವಾ ಪರಸ್ಪರ ವಿರೋಧಮಪಶ್ಯತ್. ಸಿದ್ಧಾಂತಿ ನ ಉಭಯವಿಧ ವಾಕ್ಯಾನಾಂ ಸಮನ್ವಯ ಭವತಿ. ಕಥಂ ಸಮನ್ವಯಾರ್ಥಂ ಇದಂ ಶ್ರುತಿವಾಕ್ಯಂ ಉದಾಹೃತಂ. ಇಲ್ಲಿ ಸಮನ್ವಯವು ಹೇಗೆ ಹೇಳಬೇಕಷ್ಟೆ. ಏನದು? ಆಸೀನಃ ಇತಿ ನಿರುಪಾದಿಕಃ, ಅನ್ಯತ್ರ ಗಚ್ಚತಿ ಇತಿ ಸೋಪಾದಿಕಃ. ಉಪಾದಿನ ಗಚ್ಚತಿ, ನಿರುಪಾದಿನ ತಿಷ್ಠತಿ.
निरुपाधिना स्वयं तु शयानः उपाधिना तु अन्यत्र गमनं तावदेव। एवम् एकस्मिन्नेव उपनिषद्वाक्ये परस्परविरुद्धधर्माः अपि एकस्यैव ब्रह्मणः अत्र प्रतिपादिताः। अत एव अनेन श्रुतिवाक्येन पूर्वोक्तद्विविधमन्त्राः समन्वयितुं सङ्गमयितुं शक्यन्ते पूर्वोक्तवाक्यानि। तत्र विरोधः न द्रष्टव्यः इति तात्पर्यमಷ್ಟೇ। ಇದೇ ನಾನು ಹೇಳಿದ್ದು. ಏಕೆ ಹೇಳಲಿಲ್ಲ ಅಂದರೆ ಈ ಮಂತ್ರ ಉದಾಹರಿಸಿದ್ದೇಕೆ ಇತಿ ಶ್ರುತೇ ಅಂದರೆ ಸ್ವಾಮೀಜಿ ಅನುವಾದ ಮಾಡಿಬಿಟ್ಟು ಮುಂದೆ ಹೋಗಿ ಏಕೆ ಶ್ರುತಿಗೆ ತಾತ್ಪರ್ಯವೇ ಇಲ್ಲ. ಶ್ರುತಿ ಒಂದು ಐಡಿಯಾ ಹೇಳಿ ತಸ್ಯ ಪ್ರೋದ್ಬಲಕತ್ವೇನ ಶ್ರುತಿವಾಕ್ಯಂ ಉದಾಹರತಿ. ಶ್ರುತಿವಾಕ್ಯಂ ಕಸ್ಯ ಪ್ರೋದ್ಬಲಕಂ ಕಲ್ಪನಾಂತರಂ ಇತಿ. ಅಕಲ್ಪನಾಂತರಾಯ ಅಕಲ್ಪನಾಂತರಂ ಕಿಂ ಉಪಾಧಿವಿಶೇಷಾತ್ ವಿಶೇಷಕಲ್ಪನಂ ಉಪಾಧಿವಿಶೇಷಸಂಬಂಧಾತ್ ವಿಶೇಷಕಲ್ಪನಂ ಉಪಾದ್ಯಭಾವೇನ ಸ್ವರೂಪ ಸ್ವಯಂ ಉಪಾದ್ಯಭಾವೇನ ಸ್ವಯಂ ಬ್ರಹ್ಮ ಉಪಾಧಿಸಂಬಂಧಾತ್ ಕಿಮಪಿ ವಿಶೇಷತ್ವ ಸಂಸಾರಿತ್ವ ಕಲ್ಪನ. ಉಪಾಧಿವಿಶೇಷ ಸಂಬಂಧಾತ್ ಅಂದರೆ ಹಿರಣ್ಯಗರ್ಭ ಉಪಾಧಿವಿಶೇಷ ಸಂಬಂಧಾತ್ ವಿಶೇಷ ಕಲ್ಪನಾ ಇತ್ಯುಕ್ತೆ ಸಂಸಾರಿತ್ವ ಕಲ್ಪನಾ. ಇದು ಹೇಳಬೇಕು. ಉಪಾಧಿವಿಶೇಷ ಸಂಬಂಧಾತ್ ವಿಶೇಷ ಕಲ್ಪನಾ ಇತ್ಯುಕ್ತೆ ಸಂಸಾರಿತ್ವ ಕಲ್ಪನಾ. ಏವಂ ಸಂಸಾರಿತ್ವಂ ಕಲ್ಪಯಿತ್ವಾ ಉಪಾಧಿವಿಶೇಷ ಸಂಬಂಧಾತ್ ಭವತೀತಿ ಕಲ್ಪನಾಂತರಂ ಇತ್ಯುಕ್ತೆ ವ್ಯಾಖ್ಯಾನಾಂತರಂ ಉಪಪದ್ಯತೆ. ಕಥಂ ಇತ್ಯಾದಿ ಶ್ರುತಿವಾಕ್ಯಮಸ್ತಿ ಅತ್ರ. ಇದು ನಾನು ಹೇಳುತ್ತಿದ್ದು ಅಲ್ಲವೇ? ಐ ಥಿಂಕ್ ಸ್ವಲ್ಪ ಇಲ್ಲಿ ಟಿಪ್ಪಣಿ ಮಾಡುವುದು ಒಳ್ಳೆಯದನಿಸುತ್ತದೆ, ಇಲ್ಲದಿದ್ದರೆ ಅರ್ಥವೇ ಆಗಲ್ಲ. ಒಂದು ನಿಮಿಷಪ್ಪ. ಓಕೆ. ವ್ಯಾಖ್ಯಾನಾಂತರಂ ಉಪಪದ್ಯತೆ ಉಪಾಧಿವಿಶೇಷ ಸಂಬಂಧಾತ್ ನಡು ವಿಶೇಷ ಕಲ್ಪನಾತ್ ಸಂಸಾರಿತ್ವ ಕಲ್ಪನಾತ್ ಅಷ್ಟೇ. ಹೀಗೆರಡು ಇಟ್ಕೊಂಡ್ರೆ ಕನ್ಫ್ಯೂಷನ್ ಇಲ್ಲ. ನಾನು ಅದೇ ಹೇಳಿದ್ದೀನಿ, ಸ್ಟ್ರೇಟ್ ಹೇಳುವಕ್ಕಿಂತ ಎಲ್ಲೆಲ್ಲಿಗೋ ಹೋಗ್ತಾನೆ ಆನಂದಗಿರಿ. ಅಷ್ಟೇ, ಆ ವಾಕ್ಯ ಚೆನ್ನಾಗಿದೆ. మరి ಅದು ಬೇಕು, ನಾನು ಅದೇ ಹೇಳಿದ್ದೀನಿ. ಏನದು? ಉಪಾಧಿವಶಾತ್ ಸಂಸಾರಿತ್ವಂ ನ ಪರಮಾರ್ಥತಃ ಸ್ವತಃ ಸಂಸಾರಿಯವ ಇದೆ ಅಂತೆ ಇತ್ಯಾದಿ ಶ್ರುತಿಭ್ಯ ಇದು ಗೊತ್ತಾಗ್ತಾ ಇದೆ. ಓಕೆ. మరి ಇದು ಬೇಡವಾ? ಇದು ಅಯ್ಯೋ ರಾಮ, ದಪ್ಪದು ಮಾಡ್ತಾನೆ ಯಾಕೆ? ಎಲ್ಲೆಲ್ಲಿಗೋ ಹೋಗ್ತಾನೆ. ಒಂದು ನಿಮಿಷಪ್ಪ, ಹೋಲ್ಟಿಂಗ್ ಚೇಂಜ್ ಮಾಡಿಬಿಟ್ಟ. ಓಕೆ. ಸೊ ಆಸೀನೋ ದೂರಂ ವ್ರಜತಿ. ಸ್ವಾಮೀಜಿ ಪ್ಯಾರಾಗ್ರಾಫ್ ಚೇಂಜ್ ಮಾಡಿಬಿಟ್ರು, ಅದಕ್ಕೆ ಹೊಂದಲ್ಲ. ಪ್ಯಾರಾಗ್ರಾಫ್ ಚೇಂಜ್ ಮಾಡಬಾರದಲ್ಲಿ, ಅದು ಕನ್ಫ್ಯೂಸ್ ಆಗ್ತಾ ಇದೆ. ನೋ, ಅದು ಹೊಂದಲ್ಲ, ಅದೇ ರಾಂಗ್. ಐ ಥಿಂಕ್ ಆನಂದಗಿರಿ ನೋಡಿಕೊಂಡು ಮಾಡಿದ್ದಾರೆ. ಇತ್ಯಾದಿ ಶ್ರುತಿಭ್ಯ ಇದು ಗೊತ್ತಾಗ್ತಾ ಇದೆ. ಏನು? ಈ ಕಲ್ಪನಾಂತರಂ ಉಪಪದ್ಯ. ಈ ಶ್ರುತಿವಾಕ್ಯವು ಕಲ್ಪನಾಂತರಂ ಉಪಪದ್ಯತೆ ಇತಿ ಅನೇನ ಯೋಜನೀಯಂ ಅಥವಾ ಉತ್ತರವಾಕ್ಯೇನ ವಾ ಯೋಜನೀಯಂ? ಕಲ್ಪನಾಂತರಂ ಉಪಪದ್ಯತೆ ಕಥಂ? ಶ್ರುತಿಭ್ಯ.
ಇತ್ಯಾದಿ ಶ್ರುತಿವಾಕ್ಯೇಭ್ಯಃ ಕಲ್ಪನಾಂತರಮುಪಪದ್ಯತೆ ಉಕ್ತ್ವಾ ಇತಿ ಸಂಕ್ಷೇಪೇಣ ಪ್ರತ್ಯುತ್ತರಂ ದತ್ವಾ ಅನಂತರಂ ತಸ್ಯೈವ ಉಪಾಧಿವಶಾತ್ ಸಂಸಾರಿತ್ವಂ ನ ಪರಮಾರ್ಥತಃ ಸ್ವತೋ ಅಸಂಸಾರಿತ್ವಮೇವ ಇತಿ ಕಥಂ ಕುತ್ರ. ಈ ವಾಕ್ಯ ಉದಾಹರಿಸಿದ್ದರಲ್ಲ, ನಾನು ಹೇಳಿದ್ದೇನೆಂದರೆ ಈ ಶ್ರುತಿವಾಕ್ಯದಲ್ಲಿ ಔಪಾಧಿಕವು ಎಲ್ಲಿದೆ, ನಿರುಪಾಧಿಕ ಎಲ್ಲಿದೆ, ಅದು ಉಪನಿಷತ್ ವಾಕ್ಯದಲ್ಲಿ ತೋರಿಸಬೇಕು. ಸುಮ್ಮನೆ ವಾಕ್ಯ ತಿಳ್ಕೊಂಡ್ರೆ ಏನು ವಾಕ್ಯ ಏನು ಮಾಡಿತಿಲ್ಲಿ, ಶ್ರುತಿವಾಕ್ಯ ಏನು ಮಾಡಿತು? ಶ್ರುತಿವಾಕ್ಯ ತೋರಿಸಿಬಿಟ್ಟು ಅರ್ಥ ಹೇಳ್ಕೊಡ್ತಾ ಇದ್ದರೆ ಶ್ರುತಿವಾಕ್ಯದಲ್ಲಿ ಎಲ್ಲಿದೆ? ನೀವು ಹೇಳಿದ ನಿರುಪಾಧಿಕವು ಅಸಂಸಾರಿತ್ವ ಉಪಾಧಿಯಿಂದಲೇ ಶ್ರುತಿವಾಕ್ಯದಲ್ಲಿದೆಯಾ? ಈ ಶ್ರುತಿವಾಕ್ಯ ಬಲದಿಂದಲೇ ಅಲ್ಲವೇ ಅನೇನೈವ ಶ್ರುತಿವಾಕ್ಯೇನ ಸಮನ್ವಯ ಕ್ರಿಯತೆ ವಿರುದ್ಧ ವಾಕ್ಯಾನಿ ಯದ್ಯಪಿ ಸಂತಿ ತಥಾಪಿ ಪ್ರಾಮಾಣ್ಯವ್ಯಾಘಾತೋ ನಾಸ್ತಿ ತಯೋಃ ಸಮನ್ವಯಃ ಕರ್ತುಂ ಶಕ್ಯತೆ ಇತಿ ಉಕ್ತ್ವಾ ತತ್ಕಥಂ ಕಲ್ಪನಾಂತರಮಸ್ತಿ ವ್ಯಾಖ್ಯಾನಾಂತರಂ. ವ್ಯಾಖ್ಯಾನಾಂತರಸ್ಯ ಪ್ರಮಾಣಂ ಕಿಮ್ ಇತ್ಯುಕ್ತೆ ಇದಂ ವಾಕ್ಯಂ ಆದೌ ವಾಕ್ಯಸ್ಯ ಅರ್ಥಂ ಬ್ರೂಹಿ. ಉದಾಹೃತಶ್ರುತಿವಾಕ್ಯಸ್ಯ ಉದಾಹೃತಶ್ರುತೌ ಕುತ್ರ ನಿರುಪಾಧಿಕಸ್ಯ ಏತದ್ರೂಪಂ ಸೋಪಾಧಿಕಸ್ಯ ಏತದ್ರೂಪಂ ಇತಿ ಕುತ್ರ ಅಸ್ತಿ? ಅಸ್ತಿ ಕಿಂ? ಆಸೀನೋ ದೂರಂ ವ್ರಜತಿ ಇತಿ ಸಂಸಾರಿತ್ವ ಕಲ್ಪನಾ ವಾ ಪರಮಾತ್ಮನಃ ಕಲ್ಪನಾ ವಾ ಪರಮಾತ್ಮನೋ ವರ್ಣನಂ ವಾ? ಈ ಶ್ರುತಿವಾಕ್ಯ ಉದಾಹರಣೆ ಶ್ರುತಿಭ್ಯಃ ಎಂದು ಹೇಳಿಬಿಟ್ಟು ಈ ಶ್ರುತಿಯಲ್ಲಿ ಏನಿದೆ? ಆ ಶ್ರುತಿ ಇದು ಔಪಾಧಿಕವು ಸಂಸಾರಿ ನಿರುಪಾಧಿಕವಲ್ಲ ಎಂದು ಎಲ್ಲಿ ಹೇಳಿತು? ಇದೇ ಆ ಶ್ರುತಿಯಲ್ಲಿ. ಮರ ಅದು ಹೇಳದೆ ಸ್ವಾಮೀಜಿ ಅನುವಾದ ಮಾಡಿ ಮುಂದಕ್ಕೆ ಹೋದರು. ಮರ ಶ್ರುತಿ ಯಾಕೆ ಮಧ್ಯದಲ್ಲಿ ಬಂತು ಅಕಸ್ಮಾತ್ತಾಗಿ? ಇದಕ್ಕೆ ನೋಡಿ, ನಾನು ಹೇಳಿದ ಅರ್ಥವಾಯಿತಾ? ಅವರು ಎರಡು ವಾಕ್ಯಗಳನ್ನು ಎರಡು ವಿರುದ್ಧ ವಾಕ್ಯಾನಿ ದ್ವಿವಿಧ ವಿರುದ್ಧ ವಾಕ್ಯಾನಿ ಉದಾಹೃತ್ಯ ಪರಸ್ಪರ ವಿರುದ್ಧಮಸ್ತಿ ಸಮನ್ವಯ ಕಥಂ ಇತಿ ಪೃಷ್ಟೇ ಸತಿ ಸಿದ್ಧಾಂತಿನಾ ಉಕ್ತಂ ಅನ್ಯದ್ ವ್ಯಾಖ್ಯಾನಂ ಕರ್ತುಂ ಶಕ್ಯತೆ ಯೇನ ಉಭಯವಿಧ ವಾಕ್ಯಯೋಃ ಸಮನ್ವಯಃ ಕರ್ತುಂ ಶಕ್ಯತೆ. ಕಥಂ? ತತ್ರ ಏಕವಿಧ ವಾಕ್ಯಾನಿ ನಿರುಪಾಧಿಕಂ ಬ್ರುವಂತಿ ಅನ್ಯವಿಧ ವಾಕ್ಯಾನಿ ಸೋಪಾಧಿಕಂ ಬ್ರುವಂತಿ ಏಕಸ್ಯೈವ ಬ್ರಹ್ಮಣಃ ಉಭಯವಿಧಂ ಯುಜ್ಯತೆ ಇತಿ ಉಪಪದ್ಯತೆ. ಕಥಂ? ಏತತ್ ಶ್ರುತಿವಾಕ್ಯಂ ಉದಾಹರಿಯತೆ. ಶ್ರುತಿವಾಕ್ಯ ಕುತ್ರ ಅಸ್ತಿ ಸೋಪಾಧಿಕತ್ವ ನಿರುಪಾಧಿಕತ್ವಂ? ಇಲ್ಲ. ಆ ಕಠೋಪನಿಷತ್ ವಾಕ್ಯ ಇದೆಯಾ ನಿನ್ನ ಹತ್ತಿರ? ಕಠೋಪನಿಷತ್ ವಾಕ್ಯ ದ್ರಷ್ಟವ್ಯ. ಕಠೋಪನಿಷತ್ತಿನಲ್ಲಿ ಇದು ಸೋಪಾಧಿಕ ನಿರುಪಾಧಿಕಗಳನ್ನು ಎಂದು ಒಂದು ನಿಮಿಷ ನಾನು ಕಠೋಪನಿಷತ್ ವಾಕ್ಯ ತಗೊಳ್ತೀನಿ. ನನ್ನ ಹತ್ತಿರ ಅಲ್ಲೆಲ್ಲೋ ಇಟ್ಟೆ ದೂರಪ್ಪ, ಒಂದು ನಿಮಿಷ ತಗೊಂಡು ಬರ್ತೀನಿ. ಆಮೇಲೆ ನೋಡು 1 to 21. ನಾಲ್ಕನೇ ಕಠ ಚತುರ್ಥ ಕಠ. ಅದು ಸಂಖ್ಯೆ ಹಾಕಲಿಲ್ಲ, ಗೊತ್ತಾಗಲ್ಲ. ನನ್ನ ಪುಸ್ತಕದಲ್ಲಿ ಹಾಕ್ಕೊಂಡೆ ತಗೊಂಡು ನನ್ನ ಹತ್ರ ಇದ್ರದ್ದಿದೆ ಮೋತಿಲಾಲ್ ಪ್ರಿಂಟ್, ಇವ್ರದ್ದು ಬೇರೆ ಥರನೇ. ಅದು ಅದೇ ಹೇಳಿದ್ದೀನಿ, ಇಂಥ ರೆಫರೆನ್ಸ್ ಇಂಥ ನರಕವಾಗ್ತಾ ಇದೆ. ನಮ್ಮದೇ ಈ ತರಹ ಒಂದು ಪ್ರಿಂಟ್ ಮಾಡೋಣ ಈಸಿಲಿ ಅಂದರೆ ಅವರು ಯಾರು ಮಾಡಿದ್ದರೂ ಕೇಳಲ್ಲ. ಅವರಿಗೆ ಸೇಲ್ ಬೇಕೇ ಹೊರತು ಓದುವುದು ಬೇಡ. ಏಕೆಂದರೆ ನಾವೇಮೋ ಓದುಗರ ದೃಷ್ಟಿಯ ನೋಡ್ಕೊಳ್ತೀವಿ, ಅವರಿಗೆ ಸೇಲ್ ಹೆಚ್ಚಾಗ್ತಾ ಇದೆ. ನಾವು ಕಾರ್ಯಾಲಯ ಪ್ರಸಿದ್ಧವಾಯಿತಲ್ಲ ಸಾಕು, ನಮಗೇಕೆ ಇದೆಲ್ಲ? ಏಕೆ ನಮಗೆ ಏಕಪ್ಪ ಇದೆಲ್ಲ? ಸೇಲ್ ಆಗ್ತಾ ಇಲ್ಲವಾ? ಒಂದು ಫಿಲ್ಮ್ ಸಾಂಗ್ಸ್ ಪ್ರಿಂಟ್ ಮಾಡಿದ್ರೆ ಸೇಲ್ ಆಗ್ತವೆ, ಇನ್ನು ಹೆಚ್ಚು ಸೇಲ್ ಆಗ್ತದೆ, ಸಾಕಲ್ಲವಾ? ಅಷ್ಟೇ, ನಮಗೆ ಸೇಲ್ ಒಂದೇ ನೋಡಬೇಕೇ ಹೊರತು ಸೇಲ್ ಆಗ್ತಾ ಇದೆಯಾ, ನಮ್ಮ ಪುಸ್ತಕಗಳಿಗೆ ಡಿಮ್ಯಾಂಡ್ ಇದೆಯಾ, ಸಾಕು. ಡಿಮ್ಯಾಂಡ್ ಇದ್ದ ನಂತರ ಮತ್ತೆ ಕರೆಕ್ಷನ್ ಏಕೆ, ಇನ್ನೊಂದು ಮಾಡೋದೇಕೆ? ನೋಡಿ, ಆಸೀನೋ ದೂರಂ ವ್ರಜತಿ ಅಂದರೆ 77 ಪೇಜಪ್ಪ. 77 ಮೋತಿಲಾಲ್ನಲ್ಲಿ 77. ಸೊ ಆಸೀನೋ అంటే అవస్థితః అచలః ఏవ సన్ దూరం వ్రజతి శయానో యాతి సర్వతః ఏవం అసావాత్మాదేవ మదామదం ఆదేత్ అస్మదాదేరివ సూక్ష్మబుద్ధేః పండితస్య విజ్ఞేయోయమాత్మ స్థితిగతి నిత్యానిత్యాది విరుద్ధ అనేక ధర్మోపాదిత్వాతితి. స్థితిగతి
ಏನಪ್ಪ ಸ್ಥಿತಿ ಗತಿ ನಿತ್ಯ ಅನಿತ್ಯ ಆದಿ ಅನೇಕ ವಿರುದ್ಧ ಧರ್ಮ ಉಪಾದಿತ್ವಾತ್ ವಿರುದ್ಧ ಧರ್ಮವಾನ್ ವಿಶ್ವರೂಪ ಇವ ಚಿಂತಾಮಣಿವತ್ತು. ದಸ್ವೈ ಸ್ವಾಮೀಜಿ ಚಿಂತಾಮಣಿ ಇಟ್ಕೊಂಡ್ರೆ ಇವಾಗ ಚಿಂತಾಮಣಿ ಮಾತು ಇದೆ ನೋಡಿ. ಚಿಂತಾಮಣಿವತ್ತು ಸ್ವಾಮೀಜಿ ಚಿಂತಾಮಣಿ ಹೇಳಿದ್ದಾರಲ್ಲ, ಚಿಂತಾಮಣಿವತ್ ಕಸ್ಯಚಿತ್ ಅಬಭಾಸತೆ. ಇದು ಉಪಾಧಿವಶಾತ್ ಪರಸ್ಪರ ವಿರುದ್ಧ ಧರ್ಮಂ ಭಾತಿ ಎಂದು ಹೇಳ್ತಾ ಇದ್ದಾರೆ ಅಲ್ಲ. ಅಥೋ ದುರ್ವಿಜ್ಞೇಯತ್ವಂ ದರ್ಶಯತಿ ಕಸ್ತಂ ಮದನ್ಯೋ ಜ್ಞಾತುಮರ್ಹತಿ ಇತಿ. ಆ ಕಾಂಟೆಸ್ಟೇ ಬೇರೆ. ಕರಣಾನಾಂ ಉಪಶಮಃ ಶಯನಂ. ಇಲ್ಲಿ ಶಯನಮಿತ್ಯುಕ್ತೆ ಕರಣಾನಾಂ ಉಪಶಮಃ. ಕರಣಜನಿಃ ತಸ್ಯ ಏಕದೇಶ ವಿಜ್ಞಾನಸ್ಯ ಉಪಶಮಃ ಶಯಾನಸ್ಯ ಭವತಿ. ಕರಣಜನಿತಸ್ಯೈವ ಏಕದೇಶ ವಿಜ್ಞಾನಸ್ಯ ಉಪಶಮಃ ಶಯಾನಸ್ಯ ಭವತಿ. ಯದಾ ಚ ಏವಂ ಕೇವಲ ಸಾಮಾನ್ಯ ವಿಜ್ಞಾನತ್ವಾತ್ ಸರ್ವತೋ ಯಾತೀವ ಯದಾ ವಿಶೇಷ ವಿಜ್ಞಾನಸ್ಥಃ ಸ್ವೇನ ರೂಪೇಣ ಸ್ಥಿತಃ ಏವ ಸನ್ ಮನ ಆದಿ ಗತಿಷು ತದುಪಾದಿಕತ್ವಾತ್ ದೂರಂ. ಆನಂದಗಿರಿಣ ಉಕ್ತಂ ಸತ್ಯಮೇವ. ಅಂದರೆ ಅತ್ರ ಏಕಸ್ತ್ರ ಸ್ಥಿತಃ ಇತ್ಯುಕ್ತೆ ಕರಣೋಪರಮಃ ಕರಣಾನಾಂ ಉಪಶಮಃ. ಏಕತ್ರ ಸ್ಥಿತಃ ಅಥವಾ ಶಯಾನಃ. ಸ್ಥಿತಃ ಶಯಾನಃ, ಸ್ಥಿತಃ ಆಸೀನಃ. ಆಸೀನಃ ಶಯಾನಃ ಇತ್ಯುಕ್ತೆ ಕರಣೋಪರಮಃ. ಕರಣೋಪರಮಃ ಇತ್ಯುಕ್ತೆ ಕರಣಮಿತ್ಯ ಉಪಾಧಿ. ಉಪಾಧಿರಹಿತಃ ಏಕತ್ರ ತಿಷ್ಠತಿ किन्तु सोपाधिकः अन्यत्र गच्छति. अत्र एकस्यैव एकत्र स्थितः इत्युक्ते निश्चलः निर्विकारः इत्यर्थः. निश्चलत्वं निर्विकारत्वं स्वरूपे, किन्तु तत्तत् अन्यत्र गमनं सोपाधिकम्. अन्यत्र गमनं सोपाधिकम्. एवम् एकस्यैव परमात्मनः आसीनत्वं दूरगमनत्वं शयानत्वं पुनः सर्वत्र गमनत्वम् ಉಭಯಮಪಿ ಉಕ್ತಂ. ಆಯ್ತಲ್ಲ, ಇದು ಹೇಳಿದ್ದರೆ ಹೊಂದುತ್ತದೆ. ಆನಂದಗಿರಿ ಹೇಳಿದ್ದೆ ಸರಿಯಾಗಿದೆ. ಅಂದರೆ ಉಪಾಧಿ ಇದು ಮಂತ್ರವಾಕ್ಯದಿಂದ ಅನೇನ ಮಂತ್ರವಾಕ್ಯೇನ ಪೂರ್ವೋಕ್ತ ವಾಕ್ಯಾನಾಂ ವಿರೋಧಂ ಪರಿಹಾರ್ಯ ವಿರೋಧಃ ಪರಿಹೃತಃ ಸನ್ ಕಥಂ ಅವಿರೋಧಃ ಸಿದ್ಧ್ಯತಿ ಇತ್ಯುಕ್ತೆ ಏವಂ ಅವಿರೋಧಃ ಸಿದ್ಧ್ಯತಿ. ಅಂದರೆ ಅಸ್ಮಿನ್ ವಾಕ್ಯೆ ಏಕಸ್ಯೈವ ಬ್ರಹ್ಮಣಃ ಸೋಪಾಧಿಕತ್ವೇನ ಏಕವಿಧಃ ನಿರುಪಾಧಿಕತ್ವೇನ ಅನ್ಯವಿಧಃ ಅಸ್ಮಿನ್ ಮಂತ್ರೇ ಉಕ್ತಂ ಸ್ಯಾತ್. ತದೈವ ಅಸ್ಯ ವಾಕ್ಯಸ್ಯ ಉದಾಹರಣಂ ಯುಜ್ಯತೆ. ಅಸ್ಯ ಉಪನಿಷದ್ ವಾಕ್ಯಸ್ಯ ಉದಾಹರಣಂ ಕಿಮರ್ಥಂ ಅಂದರೆ ಕಸ್ಯ ಅರ್ಥಸ್ಯ ಪೋಷಕತ್ವೇನ ಇದಂ ವಾಕ್ಯಂ ಉದಾಹೃತಂ. ಅಂದರೆ ಕಸ್ಯ ಅರ್ಥಸ್ಯ ಸಿದ್ಧಯೇ ಇದಂ ಪ್ರಮಾಣಂ ಉದಾಹೃತಂ. ಕಲ್ಪನಾಂತರಂ ಉಪಪದ್ಯತೆ ಏವಂ ಉಕ್ತಂ. ತತ್ ಕಲ್ಪನಾಂತರಂ ಕಿಂ ಇತ್ಯುಕ್ತೆ ಸೋಪಾಧಿಕತ್ವ ನಿರುಪಾಧಿಕತ್ವ. ಅತ್ರ ಮಂತೆ ಸೋಪಾಧಿಕತ್ವ ನಿರುಪಾಧಿಕತ್ವ ಉಕ್ತಂ ಕಿಂ, ಅದು ಬೇಕು ನನಗೆ. ಆಸೀನಃ ಶಯಾನಃ ಇದು ನಿರುಪಾಧಿಕಃ, ಅನ್ಯತ್ರ ಗಮನಮಿತಿ ಸೋಪಾಧಿಕಃ ಅಷ್ಟೇ. ಅಂದರೆ ಸಯೇವ ಆಸೀನಃ ಕಿಂತು ದೂರಂ ಗಚ್ಚತಿ ದೂರಂ ವ್ರಜತಿ, ಶಯಾನಃ ಕಿಂತು ಯಾತಿ ಸರ್ವತಃ. ಏವಂ ಮದಾಮದಂ ಉಭಯವಿಧಂ ಅಸ್ತಿ. ಹರ್ಷಂ ಮದಮಿತ್ಯ ಹರ್ಷಂ, ಅಮದಂ ಇತ್ಯುಕ್ತೆ ಹರ್ಷರಹಿತಂ. ಹರ್ಷ ಇತ್ಯುಕ್ತೆ ಭೋಗಃ. ಸ್ವಪ್ನೆ ಗಮನಮಸ್ತಿ. ಸ್ವಪ್ನಸಾಕ್ಷಿ ಆಸೀನಃ, ಸ್ವಪ್ನಸಾಕ್ಷಿ ಅಥವಾ ಜಾಗೃತ್ ಸಾಕ್ಷಿ. ನೋ ಓಕೆ, ಇದು ಆಸೀನಃ ದೂರಂ ವ್ರಜತಿ ಇತ್ಯುಕ್ತೆ ಜಾಗೃತ್ ಸಾಕ್ಷಿ ಆಸೀನಃ. ದೂರಗಮನಂ ಸರ್ವಂ ಜಾಗ್ರದವಸ್ಥಾ ವ್ಯವಹಾರಃ. ಶಯಾನಃ ಇತಿ ಸ್ವಪ್ನಸಾಕ್ಷಿ. ಯಾತಿ ಸರ್ವತಃ ಇತಿ ಸ್ವಪ್ನಾಂತರ್ಗತ ಜೀವಸ್ಯ ಸರ್ವತ್ರ ಗಮನಂ. ಉಪಾದಿತಃ ಸ್ವಪ್ನೋಪಾದಿನ ಸ್ವಪ್ನಾವಸ್ಥಾಯಾಂ ಸರ್ವತ್ರ ಗಚ್ಚತಿ. ಸ್ವಪ್ನ ಉಪಾದಿಂ ವಿಹಾಯ ಸಾಕ್ಷಿರೂಪೇಣ ಶಯಾನೋ ಭವತಿ. ಏವಂ ಜಾಗ್ರದ್ ವಿಷಯೇ ಅಪಿ
ಜಾಗ್ರದುಪಾದಿನ ಜಾಗ್ರದವಸ್ಥಾಯಾಂ ಸರ್ವತ್ರ ವಿಹರತಿ किन्तु उपाधिरहिततया साक्षिवत् जाग्रत् साक्षी एव तिष्ठति। मदामदम् इत्युक्ते मदः इति सुखम् अमदः इति सुख इत्युक्ते इन्द्रियसुखम् इन्द्रियजन्यसुखम् इन्द्रियजन्यसुखं ಇದು ಎರಡು ಬಗೆ ಮಾಡಬಹುದು. ಸೋಪಾಧಿಕವ ನಿರುಪಾಧಿಕವ? मदम् इत्युक्ते हर्षं हर्षम् अवस्थायाम् अस्ति सोपाधिकतया. अमदः ಅಂದರೆ हर्षरहितः निरुपाधिकः. एवं सोपाधिक निरुपाधिक रूपो ब्रह्म मदन्यो ज्ञातुमर्हति. एवं परस्पर विरुद्धमिव भाति. एवं विरुद्धस्य एवं विरुद्धेन प्रतिपादितस्य ब्रह्मणः एकः उपाधिकृतः अन्यः स्वरूपभूतः इति मदन्यः न च यमराजो ब्रूते मत्तो अन्यः मादृशादन्यः को ज्ञातुमर्हति. ಅಂದರೆ ಅಹಂ ಶಾಸ್ತ್ರಪ್ರಮಾಣೇನ ಗುರುಮುಖಾತ್ ಜ್ಞಾತವಾನ್ ತಥಾ ಅನ್ಯೋಪಿ ಗುರುಮುಖಾತ್ ಅವಗಮ್ಯ ಸ್ವಯಂ ವಿಚಾರ್ಯ ಚ ಅನುಭವೇ ತಿಷ್ಠತಿ ತಾದೃಶಃ ಏವ ಜ್ಞಾತುಂ ಶಕ್ನೋತಿ. ತಾದೃಶ ಗುರುಮುಖೇನ ಉಪದೇಶರಹಿತಃ ಸ್ವಯಂ ವಿಚಾರರಹಿತಃ एवं अनुभवे ज्ञातुं न शक्नोति इति मन्त्रस्य अर्थः. अनेन मन्त्रेण किं सिद्ध्यति? पूर्वोक्तवाक्यानां परस्परविरोधः अपगच्छति अविरोधः सिद्ध्यति इति. कथं? सी डैरेक्ट्ली कन्क्लूजन ಹೇಳಿಬಿಡ್ತಾ ಇದ್ದಾರೆ ಭಾಷ್ಯಕಾರರು. ಸಿ ಉತ್ತರವಾಕ್ಯ ಪಶ್ಯ ಭಾಷ್ಯವಾಕ್ಯಂ ಉಪಾಧಿವಶಾತ್ ಸಂಸಾರಿತ್ವಂ ನ ಪರಮಾರ್ಥತಃ ಸ್ವತೋ असंसारी एव. एतत्तु भाष्यकारस्य निर्णयः स्पष्टः किंतु निर्णयः अस्मिन् उपनिषद मंत्रे कुत्र अस्ति इति ನನ್ನ ಪ್ರಶ್ನೆ. ಉಪನಿಷತ್ ಮಂತ್ರದಲ್ಲಿ ಉಪಾದಿದಿಂದ ಇದು ನಿರುಪಾದಿಕದಿಂದ ಎಲ್ಲಿದೆ? ಆ ಮಂತ್ರಾರ್ಥಃ ಮಂತ್ರ ಶಬ್ದ ಮಂತ್ರಗತ ಶಬ್ದಾನಾಂ ಅರ್ಥಃ ಏವಂ ವ್ಯಾಖ್ಯಾತವ್ಯ. ಅದೇ ಅರ್ಥವಾ ಮಂತ್ರಗಳಿಗೆ? ಆವಾಗ ಹೊಂದುತ್ತದೆ. ಅಲ್ಲಿ ಪೂರ್ವಪಕ್ಷಿಣ ಸಂಸಾರಿತ್ವ ಪಕ್ಷಾಣಿ ವಾಕ್ಯಾನಿ ಉದಾಹೃತಾನಿ, ಪುನಃ ಅಸಂಸಾರಿತ್ವ ಆತ್ಮಸ್ವರೂಪತ್ವ ಪಕ್ಷಾಣಿ ಪಕ್ಷಪರಾಣಿ ವಾಕ್ಯಾನಿ ಉದಾಹೃತಾನಿ. ಏವಂ ದ್ವಿವಿಧ ರೂಪ ದ್ವಿವಿಧ ವಾಕ್ಯಾನಾಂ ಸತ್ವಾತ್ ವಿರೋಧಃ ಅಸ್ತಿ ಇತಿ. ತತ್ ವಿರೋಧಸ್ಯ ಪರಿಹಾರಾಯ ಸಮನ್ವಯಕರಣಾಯ ಸಂಗಮನಾಯ ವಿರೋಧಸ್ಯ ಪರಿಹಾರಾಯ ಸಂಗಮನಾಯ ಅತ್ರ वाक्यम अपेक्षितं श्रुतिवाक्यं. तर्हि उदाहृतवाक्यं कथं संगमयति, कथं समन्वयं करोति, विरुद्धम् अपनयति इति वक्तव्यं. देन् भाष्यकारवाक्यं तु तत् तात्पर्यवाक्यम्. उपनिषत् मंत्रस्य तात्पर्यं गृहीतं, किन्तु मंत्रे अर्थವು ಎಲ್ಲಿದೆ? ಯಾಕಂದರೆ ಆ ಮಂತ್ರ ಕನ್ಫ್ಯೂಸಿಂಗ್ ಇದೆ, ಸ್ಪಷ್ಟ ಇಲ್ಲ. ಈಗ ಇಷ್ಟೊತ್ತು ಹೇಳಿದ ನಂತರ ಗೊತ್ತಾಯಿತು. ಅದು ಮಾಡಬೇಕಿತ್ತು ನಾನು ಹೇಳಿದ್ದೇನೆ, ಸ್ವಾಮೀಜಿ ಹೇಳಲಿಲ್ಲ, ಬಿಟ್ಟರು ನೋಡಿ ಸ್ವಾಮೀಜಿಯಲ್ಲಿ ಅಲ್ಲವೇ? ಅಷ್ಟೇ ನಾನು ಹೇಳಿದ್ದು. ಓಕೆ, ಉಪಾಧಿವಶಾತ್ ಸಂಸಾರಿತ್ವಂ ನ ಪರಮಾರ್ಥತಃ ಸ್ವತೋ ಅಸಂಸಾರಿ ಏವ. ಸಂಸಾರಿತ್ವಂ ಅಸ್ಮಿನ್ ವಾಕ್ಯೆ ಕುತ್ರ ಅಸ್ತಿ? ದೂರಗಮನಂ ಸರ್ವತ್ರ ಗಮನಂ ಅಲ್ಲವೇ? ದೂರಗಮನಂ ಸರ್ವತ್ರ ಗಮನಂ ಉಪಾಧಿವಶಾತ್. ಸ್ವಯಂ ತು ಆಸೀನಃ. ಸ್ವಯಂ ತು ಆಸೀನಃ ಮೀನ್ಸ್ ಸರ್ವತ್ರ ನ ಗಚ್ಚತಿ. ಅಲ್ಲಿ ಭಾಷ್ಯದಲ್ಲಿ ಕಠಭಾಷ್ಯದಲ್ಲಿ ಹಾಗೆ ಹೇಳಿದ್ದರೆ ಅದು ಹೊಂದುತ್ತದೆ. ಅಸ್ತು ಏವಂ ಏಕತ್ವಂ ನಾನಾತ್ವಂ ಚ ಹಿರಣ್ಯಗರ್ಭಸ್ಯ. ಹಿರಣ್ಯಗರ್ಭಸ್ಯ ಏಕತ್ವಮಿತ್ಯುಕ್ತೆ ಬ್ರಹ್ಮತ್ವಂ, ನಾನಾತ್ವಮಿತ್ಯುಕ್ತೆ ಸಂಸಾರಿತ್ವಂ. ಉಭಯಮಪಿ ಯುಜ್ಯತೆ ತಥಾ ಸರ್ವಜೀವಾನಾಂ. ಓಕೆ, ಅಯಂ ತು ನ ಕೇವಲಂ ಹಿರಣ್ಯಗರ್ಭ ವಿಷಯೇ ಸರ್ವಜೀವಾನಾಂ ವಿಷಯೇ ಏವಮೇವ. ಯಥಾ ಹಿರಣ್ಯಗರ್ಭ ವಿಷಯೇ ಉಪಾಧಿನಿಮಿತ್ತಂ ಸಂಸಾರಿತ್ವಂ ಸ್ವತಸ್ತು ಬ್ರಹ್ಮತ್ವಂ ತತ್ ಸರ್ವಜೀವ ವಿಷಯೇಪಿ ತಥೈವ ಯುಜ್ಯತೆ. ಸ್ವತಸ್ತು ಸರ್ವೇಪಿ ಬ್ರಹ್ಮಸ್ವರೂಪಭೂತಾಃ ಏವ, किन्तु उपाधिवशात् तत्तज्जीवरूपेण भान्ति. तत्तज्जीवः इत्युक्ते जीवरूपाणि अनेकानि. ब्रह्म सर्वेषां जीवानां ब्रह्मस्वरूपम् एकविधमेव, किन्तु जीवरूपं तु बहुविधं. कश्चन
पशु कश्चन पक्षी कश्चन मनुष्यः कश्चन पितृ पिता कश्चन कश्चन देवः कश्चन ऋषिः कश्चन कृमिकीटकादयः बहुविधाः सन्ति। तत्तत् उपाधिवशात् तथा सर्वजीवानां तत्तत् उपाधिवशात् तत्तत् जीवरूपत्वम् अविद्यया जीवत्वम् अविद्याकल्पित उपाधिवशात् तत्तद् उपाधिवशात् तत्तत् जीवरूपत्वम् पशुरूपो वा पक्षिरूपो वा वृक्षरूपो वा मनुष्यरूपो वा इति जीवरूपत्वं तत्तत् वृक्षोपाधि किमुच्यते पशु उपाधि पक्षि उपाधि अथवा मनुष्य उपाधिवशात् तत्तत् जीवरूपत्वम् एतत् तत्तत् उपाधिवशात् जीवरूपत्वं तु अविद्यायाम् अविद्या इत्युक्ते आत्मानं यदा अन्यथा गृह्णाति भ्रान्त्या पश्यति आत्मानम् अन्यथा पश्यति ब्रह्मत्वं विहाय किमपि अन्यत्वं पश्यति सा अविद्या आत्मनः अन्यत्वेन दर्शनम् अविद्या तत् अन्यत्वदर्शने उपाधिभेदोऽस्ति उपाधिवशात् तत्तत् जीवरूपत्वं नानाजीवरूपत्वमस्ति किन्तु आत्मरूपत्वम् एकविधं जीवरूपत्वं नानाविधम् एवम् एकत्वम् इत्युक्ते ब्रह्मस्वरूपेण एकत्वं किन्तु उपाधिरूपेण विराट् रूपत्वं देवतारूपत्वं मनुष्यरूपत्वम् अस्ति खलु स एव हिरण्यगर्भः देवान् असृजत् मनुष्यतरूपौ असृजत् एवं विविधप्राणिनः असृजत् तत्तत् अवयववान् विराट् रूपः तत्तत् मनुष्यतरूपादि अवयववान् देवरूपादि अवयववान्स्तु संसारी इत्युक्ते देवरूपः स एव देवरूपेण स्थितः संसारी भवति मनुष्यादिरूपेण संसारी भवति किन्तु स्वयं तु ब्रह्मैव एवं तथा सर्वजीवानाम् अत एव तत्र सः नैव रेमे अभिभेदित्युक्तं हिरण्यगर्भः अभिभेदित्युक्ते सृष्टिप्रतिपादनाय अभिभेदिति अन्टे भीतवान् नैव रेमे कुतः रत्यर्थम् आत्मनो द्वितीयम् ऐच्छत् द्वितीयसृष्टिं चकार एतत् सर्वम् उपाधिवशात् किन्तु स्वतः निरुपाधिकः ಅಂದರೆ ಅಲ್ಲಿ ಹೇಳಿದ್ದು ಸೋಪಾಧಿಕ ಹಿರಣ್ಯಗರ್ಭ ಏವ ಅಸೃಜತ್ ನಿರುಪಾಧಿಕಃ ನಾಸೃಜತ್ ಅಂತ ಹೇಳಬೇಕಾಗ್ತದೆ ಮರ ಅದು ಏನು ನಾವು ಹಿಂದೆ ಸಮನ್ವಯ ಮಾಡಿದ್ದೀವಲ್ಲ ಹೇಗೆ ಮಾಡಿದ್ದೀವಿ ನಾವು ಸೃಷ್ಟಿಂ ಯೋ ಕೃತವಾನ್ ಸೋಪಾಧಿಕೋ ವಾ ನಿರುಪಾಧಿಕೋ ವಾ ಸೋಪಾಧಿಕ ಕೃತವಾನ್ ಚೇತ್ ಸಂಸಾರಿ ಜಗದಸೃಜತ್ तथा सर्वजीवानां तत्त्वमसि इति श्रुतेः अस्तु ಈಗ एतस्य निश्चयः ಈ ಅಂತತೋ ಗತ್ವಾ ಸ್ವಕೀಯ ನಿಶ್ಚಯಂ ಬ್ರೂತೆ ಭಾಷ್ಯಕಾರಃ ಪಶ್ಯ ಹಿರಣ್ಯಗರ್ಭಸ್ತು ಇದು ಬೋಲ್ಡ್ ಅಸ್ತಿ ಕಿಂ ಕನ್ನಡ ಭಾಷೆಯ ನೀವು ಇಲ್ಲ ನಂಗೆ ಅಂಡರ್ಲೈನ್ ಮಾಡಿಸಿದ್ರಿ ಹಿಂದೆ ನಾನೇ ಬೋಲ್ಡ್ ಮಾಡಿಕೊಂಡೆ ಬಿಕಾಸ್ ಇದು ಕ್ಲಿಂಚಿಂಗ್ ನಿಶ್ಚಾಯಕಂ ವಾಕ್ಯಮಿತಿ ಕ್ಲಿಂಚಿಂಗ್ ಹಿರಣ್ಯಗರ್ಭಸ್ತು ಉಪಾಧಿಶುದ್ಧಿ ಅತಿಶಯಾಪೇಕ್ಷಯ उपाधिशुद्धि अतिशय सर्वजीवेभ्यः अत्यंत शुद्धत्वमस्ति यद्यपि जीवः उपाधि सोपाधिकः सोपाधिकोऽपि अत्यंत शुद्धोपाधिः अत्र पश्य सोपाधिकोऽपि अत्यंत शुद्धोपाधिकतया अत्यंत उपाधिशुद्ध्यतिशय अपेक्षया प्रायशः पर एव इति जनरली प्रायशः इत्युक्ते जनरली अन्ते सर्वत्र ಅಂದರೆ ಇನ್ ಮೆನಿ ಪ್ಲೇಸಸ್ ಅನೇಕ ಸ್ಥಳೇಷು ಪ್ರಾಯಶಃ ಪರ ಏವೇತಿ ಶ್ರುತಿಸ್ಮೃತಿವಾದಾಃ ಪ್ರವೃತ್ತಾಃ ಕಿಂತು ಸಂಸಾರಿತ್ವಂ ತು ಕ್ವಚಿದೇವ ದರ್ಶಯಂತಿ ಕ್ವಚಿದೇವ ಸಂಸಾರಿತ್ವಂ ವಿರಳತೆಯ ದರ್ಶಯಂತಿ
ಬ್ರಹ್ಮತ್ವಂ ಸಾಮಾನ್ಯೇನ ದರ್ಶಯಂತಿ ಕ್ವಚಿದೇವ ಇತ್ಯುಕ್ತೆ ವಿರಳತೆಯ ಸಂಸಾರಿತ್ವಂ ತು ಕ್ವಚಿದೇವ ದರ್ಶಯಂತಿ ಜೀವಾನಾಂ ತು ಉಪಾಧಿಗತ ಅಶುದ್ಧಿ ಬಾಹುಲ್ಯಾತ್ ಇತಿ ಹಿರಣ್ಯಗರ್ಭ ವಿಷಯೇ ಸಾಮಾನ್ಯೇನ ಹಿರಣ್ಯಗರ್ಭಃ ಉಪಾದೇಃ ಶುದ್ಧತ್ವಾತ್ ಪ್ರಾಯಃ ಬ್ರಹ್ಮೈವ ಕ್ವಚಿದೇವ ಸಂಸಾರಿ ಕಿಂತು ಜೀವಾನಾಂ ತು ಉಪಾಧಿಗತ ಅಶುದ್ಧಿ ಬಾಹುಲ್ಯಾತ್ ಜೀವಾನಾಂ ಇತ್ಯುಕ್ತೆ ಪಿಪೀಲಿಕಾತಃ ಆರಭ್ಯ ಕಿಮುಚ್ಯತೆ ಋಷಿಪರ್ಯಂತಂ पिपीलिकातः आरभ्य प्रजापतेरनन्तरं के ऋषयः सप्तऋषयः प्रजापतयः प्रजापतिपर्यन्तं प्रजापतयः सृष्टिं कुर्वन्ति इत्युक्ते नैव रेमे इत्यस्ति खलु अरतिवशादेव पत्नीमुत्सृज्य तेन सह संयोगं कृत्वा जगदसृजन् अत एव हिरण्यगर्भात् प्रजापतयो जाताः तत्र पश्य हिरण्यगर्भः हिरण्यगर्भात् विराट् विराट्तः सप्त प्रजापतयः सप्त ऋषयः सप्त प्रजापतयः इत्युक्ते ऋषयः ಇದೆಲ್ಲ ಕನ್ಫ್ಯೂಷನ್ ಅಪ್ಪ ಮಿಕ್ಸ್ ಮಾಡಿಬಿಡ್ತಾರೆ ಪ್ರಜಾಪತಿ ಇತ್ಯುಕ್ತೆ ವಿರಾಟ್ ವಾ ಅಥವಾ ಸಪ್ತ ಋಷಯೋ ವಾ ವಿರಾಟ್ ವಾ ಸಪ್ತ ಋಷಯೋ ಸಪ್ತ ಋಷಯಸ್ತು ಉಪಪ್ರಜಾಪತಯಃ ಅಲ್ಲವೇ ಮುಖ್ಯ ಪ್ರಜಾಪತಿ ತು ಹಿರಣ್ಯಗರ್ಭ ಅಥವಾ ವಿರಾಟ್ ಇತಿ ವಕ್ತವ್ಯ ಅತಏವ ಪ್ರಜಾಪತಿ ಪರ್ಯಂತಂ ಸಂಸಾರಿ ತತಃ ಉಪರಿತನಃ ಹಿರಣ್ಯಗರ್ಭಸ್ತು ಸಾಕ್ಷಾತ್ ಬ್ರಹ್ಮೈವ ಕಿಂತು ಜೀವ ವಿಷಯೇ ಜೀವಾನಾಂ ತು ಉಪಾಧಿಗತ ಅಶುದ್ಧಿ ಬಾಹುಲ್ಯಾತ್ ಸಂಸಾರಿತ್ವಮೇವ ಪ್ರಾಯಶಃ ಪ್ರಾಯಃ ಸಂಸಾರಿತ್ವಂ ಕ್ವಚಿದೇವ ಬ್ರಹ್ಮತ್ವಂ ಕ್ವಚಿದೇವ ಬ್ರಹ್ಮತ್ವಂ ಅಂದರೆ ಯಾರು ಆಧಿಕಾರಿಕ ಪುರುಷ ಋಷಿಗಳು ಅವತಾರ ಪುರುಷರು ಇರುತ್ತಾರೆ ನೋಡಿ ಯದ್ಯಪಿ ಜೀವರೂಪೇಣ ದೃಶ್ಯಂತೆ ಕಿಂತು ತೇ ಬ್ರಹ್ಮರೂಪ ಏವ ಸಾಮಾನ್ಯ ಜೀವಾಃ ಸಾಮಾನ್ಯ ಇತ್ಯುಕ್ತೆ ಜಗದಂತರ್ಗತ ಋಷಯಃ ತೇ ಸಾಮಾನ್ಯೇನ ಅನ್ಯಜೀವವತ್ ಜೀವಾಃ ಏವ ಕಿಂತು ಸ್ವರೂಪೇಣ ಬ್ರಹ್ಮ ಏವಂ ವ್ಯಾವೃತ್ತ ಕೃಷ್ಣೋಪಾಧಿ ಭೇದಾಪೇಕ್ಷೆಯ ಏವಂ ವ್ಯಾವೃತ್ತ ವ್ಯಾವರ್ತನಂ ಇತ್ಯುಕ್ತೆ ಅಪನಯನಂ ವ್ಯಾವೃತ್ತ ಕೃತ್ಸ್ನೋಪಾಧಿ ಕೃತ್ಸ್ನ ಇತ್ಯುಕ್ತೆ ಸರ್ವ ವ್ಯಾವೃತ್ತ ಕೃತ್ಸ್ನೋಪಾಧಿ ಭೇದಂ ಉಪಾಧಿ ಭೇದಂ ಇತ್ಯುಕ್ತೆ ನಾನಾತ್ವಂ ಸರ್ವವಿಧ ಉಪಾಧಿ ನಾನಾತ್ವಸ್ಯ ಸರ್ವವಿಧ ಕೃತ್ಸ್ನ ಇತ್ಯುಕ್ತೆ ಸರ್ವವಿಧ ಉಪಾಧಿ ಭೇದ ಇತ್ಯುಕ್ತೆ ಉಪಾಧಿ ನಾನಾತ್ವಂ ಸರ್ವವಿಧ ಉಪಾಧಿ ನಾನಾತ್ವಸ್ಯ ಅಪನೀತತ್ವಾತ್ ವ್ಯಾವೃತ್ತ ಇತ್ಯುಕ್ತೆ ರಹಿತತ್ವಾತ್ ಅಪೇಕ್ಷೆಯ ತು ಸರ್ವಃ ಪರತ್ವೇನ ಅಭಿಧೀಯತೆ ಸರ್ವೇಪಿ ಪರಸ್ವರೂಪಾಃ ಏವ ಇತ್ಯಭಿಧೀಯತೆ ಇತಿ ಶ್ರುತಿಸ್ಮೃತಿವಾದೇ ವಾದೈಃ ಇತಿ ಶ್ರುತಿಸ್ಮೃತಿವಾದೈಃ ಸಿದ್ಧ್ಯತಿ ಇದು ಅಂತತೋಗತ್ವ ತಾತ್ಪರ್ಯಂ ನಿಶ್ಚಯ ಅದಕ್ಕೋಸ್ಕರ ಈ ತಾತ್ಪರ್ಯವನ್ನು ಅಂಡರ್ಲೈನ್ ಮಾಡಿದ್ದರೆ ಈಸ್ ಎ ಕ್ಲಿಂಚಿಂಗ್ ಅಲ್ಲವೇ ಈ ಸ್ವಾಮೀಜಿ ಜನರಲ್ ಹಾಕಿಬಿಟ್ಟರು ಅಯ್ಯೋ ಇದು ಮುಖ್ಯ ಇಂಪಾರ್ಟೆಂಟ್ ಇದಿದ್ದರೆ ಈ ವಾಕ್ಯದಿಂದಲೇ ಕನ್ಫ್ಯೂಷನ್ ಎಲ್ಲ ಹೋಗುತ್ತದೆ ಈ ವಿಷಯದಲ್ಲಿ ವಿವೇಕಾನಂದ ಚೆನ್ನಾಗಿ ಹೇಳ್ತಾರೆ ಜೀವ ಈಶ್ವರ ಅಥವಾ ಜೀವಾಃ ದೇವಾವ ನತೆ ಸರ್ವಥಾ ಭಿನ್ನಾಃ ತೇ ಏವ ಕಿಂಚಿತ್ ಉತ್ತಮ ಉಪಾಧಿವಶಾತ್ ದೇವಾಃ ಅಧಮ ಉಪಾಧಿವಶಾತ್ ಮನುಷ್ಯಾಃ ಸ್ವರೂಪತಃ ಸರ್ವೇಪಿ ಚೈತನ್ಯರೂಪ ಏವ ಮನುಷ್ಯೇಭ್ಯಃ ಪಶೂನಾಂ ಕಸ್ಮಿನ್ನರ್ಥೆ ಭೇದಃ ತೇಷಾಮಪಿ ಅಸ್ಮತ್ತೋಪಿ ಅಸ್ಮತ್ತಃ ಅಪಿ ನಿಕೃಷ್ಟ ಉಪಾಧಿ ಮನುಷ್ಯಾಣಾಂ ಕಿಂಚಿತ್ ಉತ್ಕೃಷ್ಟ ಉಪಾಧಿ ಉತ್ಕೃಷ್ಟ ಇತ್ಯುಕ್ತೆ ಶುದ್ಧೋಪಾಧಿ ಪುಣ್ಯಬಲಮಧಿಕಂ ಭವತಿ ಸಾತ್ವಿಕತ್ವಮಧಿಕಂ ಭವತಿ ಅತೇವ ಅಧಿಕೋಪಾಧಿವಶಾತ್ ಪಶುಭ್ಯಃ ಪಶೂನಾಂ ಅಪೇಕ್ಷೆಯ ಅಸ್ಮಾಕಂ ಉತ್ಕೃಷ್ಟತ್ವಂ ಮನುಷ್ಯಾಣಾಂ ಅಪೇಕ್ಷೆಯ ದೇವಾನಾಂ ಉತ್ಕೃಷ್ಟತ್ವಂ ದೇವಾನಾಂ ಅಪೇಕ್ಷೆಯ ಋಷೀಣಾಂ ಉತ್ಕೃಷ್ಟತ್ವಂ ಋಷೀಣಾಂ ಅಪೇಕ್ಷೆಯ ಪ್ರಜಾಪತೇರ್ವ ಹಿರಣ್ಯಗರ್ಭಸ್ಯ ವಾ ಉತ್ಕೃಷ್ಟತ್ವಂ ಉಪಾದೇಃ ಶುದ್ಧತರತ್ವಾತ್ ತಸ್ಯ ಉತ್ಕೃಷ್ಟತ್ವಂ ಉತ್ಕೃಷ್ಟತ್ವಂ ನಿಕೃಷ್ಟತ್ವಂ ಕಿಮರ್ಥಂ ಯೇಷು ದಿನೇಷು ಸರ್ವೇಪಿ ಪೃಚ್ಛಂತಿ ಸರ್ವೇಪಿ ಆತ್ಮಭೂತ ಏವ ಅತಏವ ವರ್ಣಭೇದ ಕಿಮರ್ಥಃ
येषु दिनेषु कास्ट भेदः किमर्थः सर्वेपि आत्मभूता एव वै कास्ट ಎಲ್ಲರೂ ಒಂದೇ ಎಲ್ಲರೂ ಒಂದೇ ಆತ್ಮಸ್ವರೂಪೇಣ ಕಃ ಇತಿ ನಿಶ್ಚಯೋ ನ ಕ್ರಿಯತೆ ಆತ್ಮಸ್ವರೂಪದೃಷ್ಟ್ಯಾ ಜೀವಾನಾಂ ನಿಶ್ಚಯಃ ನ ಕ್ರಿಯತೆ ಆತ್ಮಸ್ವರೂಪೇಣ ಸರ್ವೇಪಿ ಬ್ರಹ್ಮಸ್ವರೂಪಾಃ ಏವ ತತ್ರ ಭೇದೋ ನಾಸ್ತಿ उत्कृष्टत्व निकृष्टत्व उपाधिवशात् उत्कृष्टत्वं निकृष्टत्वम् अस्ति उपाधि कथं बुद्धि मनः संस्कारः शक्तिः गुणाः गुणकर्म पुण्यवशात् गुणवशात् कर्मवशात् सी उत्कृष्टत्वं निकृष्टत्वं पूर्वजन्म कर्म दट इज पुण्यवशात् पूर्वजन्म कर्मवशात् गुणवशात् गुण इत्युक्ते सत्वरजस्तमो गुणवशात् कर्मवशात् इत्युक्ते तत् कर्म गुणप्रेरित कर्मवशात् तमोगुणप्रेरित तमसः कार्याणि करोति रजोगुणप्रेरित रजसः कार्याणि करोति सत्वगुणप्रेरितः सात्विक कार्याणि करोति तत्र सत्वरजस्तमो गुणाः सत्वरजस्तमो गुणान् आश्रित्य वर्णविभागः कृतो वा पूर्वकर्माश्रित्य वर्णविभागः कृतो वा पश्य आश्रमभेदः गुणकर्मशः ब्रह्मचारितः गृहस्थः श्रेयान् गृहस्थापेक्षया वानप्रस्थो श्रेयान् वानप्रस्थापेक्षया सन्यासी श्रेयान् तत्तु गुणकर्मशः भवति किन्तु वर्णभेदस्तु प्राधान्येन पूर्वकर्मवशात् पूर्वजन्मवशात् वर्णभेदो भवति गुणकर्म निमित्तम् आश्रमभेदो भवति गुणकर्म निमित्तम् आश्रमभेदः आत्मनिमित्तं सर्वेषाम् एकत्वं ब्रह्मस्वरूपम् उत्कृष्टत्व निकृष्टत्व भेदः एते मन्यन्ते गुणकर्मवशात् कथं निश्चेतुं शक्यते गुणकर्माः आदौ अन्यस्य गुणकर्माः कस्यचित् अपि गुणकर्माः केन निश्चेतव्याः कथं निश्चेतुं शक्यते अस्य गुणकर्माणि कीदृशानि इति को निश्चिनुयात् स्वयं निश्चेतुं शक्नोति स्वयं सर्वेपि आत्मानं ब्रह्मत्वेनैव ब्राह्मणान् मन्यन्ते तर्हि अन्येन निश्चेतव्यम् अन्यः क निश्चिनुयात् केन प्रमाणेन निश्चयं करोति प्रमाणं किम् ओके तस्य व्यवहारं दृष्ट्वा तस्य भाषणं तस्य प्रवर्तनं तस्य कर्माणि एतद् दृष्ट्वा अयं ब्राह्मणवर्णः अयं क्षत्रियः अयं ते किन्तु कदा पश्यति एकस्मिन् दिने पश्यति दिनद्वयं पश्यति दिनद्वये एकविधं वर्तते अनन्तरम् अन्यथा वर्तते दिनदिनं च परिवर्तते अत एव अन्यपुरुषः केन प्रमाणेन तस्य वर्णत्वं निश्चिनुयात् अथ वर्णत्वनिश्चय एव न भवेत् येषु दिनेषु वर्णः कथं निश्चीयते आधुनिक संविधानं वा आधुनिक विद्याविधानं वा आधुनिक राजकारिणो वा आधुनिक मेधाविनो वा वर्णं कथं निश्चिन्वन्ति whichever profession you adopt you become that varna allave whichever profession you adopt allave ಒಬ್ಬನಿಗೆ 40% ಮಾರ್ಕ್ಸ್ ಇದ್ದರೆ he becomes teacher so he becomes ಉತ್ತಮ ವರ್ಣ ಒಬ್ಬನಿಗೆ 90% ಆದರೂ ಸೀಟ್ ಸಿಗಲಿಲ್ಲ ಅವರು ಶೂದ್ರ ಅಲ್ಲವೇ ಅಂದರೆ ಮಾರ್ಕ್ಸ್ ಡಿಸೈಡ್ ಯುವರ್ ವರ್ಣ ಮಾರ್ಕ್ಸು ಅಲ್ಲಪ್ಪ ಮಾರ್ಕ್ಸ್ ಡಿಸೈಡ್ ಮಾಡ್ತವೆ ಅಲ್ಲ 90 ಮಾರ್ಕ್ಸ್ ಇದ್ದರೂ ಶೂದ್ರ 20% 15% ಇದ್ದರೂ ನೀವು ಬ್ರಾಹ್ಮಣ ಸೊ ಕಮ್ಮಿ ಮಾರ್ಕ್ಸ್ ಇದ್ದರೂ ಕಾರಣ ವಿಶೇಷಾತ್ ಸ ಬ್ರಾಹ್ಮಣೋ ಭವತಿ 95 ಮಾರ್ಕ್ಸ್ ಬಂದರೂ ಕಾರಣ ವಿಶೇಷಾತ್ ಸಹ ಸೊ
ಫಸ್ಟ್ ಮಾರ್ಕ್ಸ್, ಬಟ್ ವಾದಿಸ್ತಾರೆ ಗುಣಕರ್ಮಶಃ ಗುಣಕರ್ಮಶ. ಓಕೆ, ಗುಣಕರ್ಮಶ ದರ್ಶಯ ಅಂಕಾನಾಶ್ರಿತ್ಯ, ಅಂಕಂ ಹೇಳ್ತಾರೆ ಅದಕ್ಕೆ, ಅಂಕಾನ್ಯಾಶ್ರಿತ್ಯ. ಓಕೆ, ಯೇಷು ದಿನೇಶು ಅಂಕಾನ್ಯಾಶ್ರಿತ್ಯಾಪಿ ನ ಭವತಿ. ಅಲ್ಪಾಂಕಾನಾಂ ಬ್ರಾಹ್ಮಣತ್ವಂ, ಅಧಿಕಾಂಕಾನಾಂ ಶೂದ್ರತ್ವಂ ಏತದಪಿ ದೃಶ್ಯತೆ. ಅಂದರೆ ಇಂಟೆಲಿಜೆನ್ಸ್ನಿಂದ ವರ್ಣ ನಿಶ್ಚಯವಾಗುತ್ತದೆ. ವರ್ಣನಿಶ್ಚಯ ಕಥಂ ಕ್ರಿಯತೆ? ಉತ್ಕೃಷ್ಟತ್ವ ನಿಕೃಷ್ಟತ್ವಂ ಕಥಂ? ಓಕೆ, ಇವು ಉತ್ಕೃಷ್ಟತ್ವ ನಿಕೃಷ್ಟತ್ವಂ ಕಿಮರ್ಥಂ? ಶಾಸ್ತ್ರೇ ಉಕ್ತಃ ವರ್ಣಃ, ಶಾಸ್ತ್ರೋಕ್ತವರ್ಣಃ ದ್ವಿವಿಧಾರ್ಥಂ. ಶಾಸ್ತ್ರೋಕ್ತವರ್ಣಃ ಆತ್ಮನೋ ಧರ್ಮಾಯ, ಶಾಸ್ತ್ರೋಕ್ತಧರ್ಮಸ್ಯ ಆಚರಣಾಯ ವರ್ಣಭೇದಃ. ಉತ್ಕೃಷ್ಟತ್ವಂ ನಿಕೃಷ್ಟತ್ವಂ. ಉತ್ಕೃಷ್ಟತ್ವಂ ಕಿಮರ್ಥಂ ಇತ್ಯುಕ್ತೆ ಉತ್ಕೃಷ್ಟೇ ಆದರ ಬುದ್ಧಿಂ ಕುರ್ಯಾತ್. ಏಕೆಂದರೆ ಉತ್ಕೃಷ್ಟ ಯಾರಿರುತ್ತಾರೋ ಅವರ ಮೇಲೆ ಆದರ ಬುದ್ಧಿ ಇಟ್ಕೊಂಡು ಶ್ರದ್ಧೆಯ ಪಶ್ಯೇತ್. ಆ ಶ್ರದ್ಧಾ ಭಕ್ತಿ ನಮಗೆ ಒಂದು ಪುಣ್ಯವನ್ನು ಉಂಟು ಮಾಡ್ತದೆ. ಸಾಮಾಜಿಕ ಸಂಬಂಧ ದೃಷ್ಟ್ಯ ನೋಡಲಿಲ್ಲ ನಾವು ವರ್ಣವನ್ನು. ಉತ್ಕೃಷ್ಟತ್ವ ನಿಕೃಷ್ಟತ್ವ ಸಾಧನ ಪರತಯ. ಬ್ರಾಹ್ಮಣಂ ಪೂಜ್ಯಂ ಪಶ್ಯತಿ ಚೇತ್ ಯಥಾ ವಿದ್ಯಾರ್ಥಿ ಗುರುಂ, ಯಥಾ ಶಿಷ್ಯ ಗುರುಂ ಪೂಜ್ಯತ್ವೇನ ಪಶ್ಯತಿ. ಕಿಮರ್ಥಂ? ತತ್ ಸಾಧನಂ ತಸ್ಯ. ಗುರುಭಕ್ತಿ ತಸ್ಯ ಸಾಧನಂ ಭವತಿ. ಗುರುಸೇವಾ ಗುರುಭಕ್ತಿ ತಸ್ಯ ಸಾಧನಂ. ಹೃದಯೇ ಸದ್ಗುಣಾಃ ಆಯಾಂತೀತಿ. ತಥೈವ ಅನ್ಯವರ್ಣೇಷು ನಿಕೃಷ್ಟವರ್ಣಃ ಉತ್ಕೃಷ್ಟವರ್ಣಂ ಆದರೇಣ ಪಶ್ಯೇತ್. ಸ ಆದರಃ ತಸ್ಯ ಪುಣ್ಯಜನಕಂ ಭವತಿ. ಸರ್ವೇ ಸಮಾನಾಃ ಇತ್ಯುಕ್ತೆ ಪುಣ್ಯ ಕುತ್ರ? ಆದರಂ ಕಸ್ಯ ಕುತ್ರ ಕುರ್ಯಾತ್? ಸರ್ವೇಷು ಅಪಿ ದೋಷಾಃ ಭವಂತಿ. ಸರ್ವಾನಪಿ ನಿಂದೇತ್ ಚೇತ್ ಆದರಂ ಕಸ್ಯ? ಅದಕ್ಕೋಸ್ಕರ ಇಸ್ಲಾಂ ಕ್ರಿಶ್ಚಿಯನ್ ಏನು ಹೇಳ್ತದೆ? ವಿ ರೆಸ್ಪೆಕ್ಟ್ ಓನ್ಲಿ ಗಾಡ್, ಆಲ್ ಅದರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್. ಈಕ್ವಲ್ ಮೀನ್ಸ್ ಈಕ್ವಲ್ಲಿ ನಿಕೃಷ್ಟಾಃ. ದೇ ಕಾಲ್ ಇಟ್ ಈಕ್ವಲ್. ಈಕ್ವಲ್ಲಿ ಉತ್ಕೃಷ್ಟ ಅಲ್ಲ, ಅವರು ಈಕ್ವಲ್ಲಿ ನಿಕೃಷ್ಟಾಃ. ನಾವು ಹೇಳಿದ್ದೀವಿ ಉತ್ಕೃಷ್ಟ ನಿಕೃಷ್ಟ ಪೂರ್ವ ಪುಣ್ಯವಶಾತ್. ಅದರಿಂದ ಏನಾಗುತ್ತದೆ? ಆದರ ಮಾಡಿದ್ದರೆ ಅವರಿಗೆ ಕೆಲವು ನಿಗ್ರಹ, ಸೆಲ್ಫ್ ಕಂಟ್ರೋಲ್ ಬರುತ್ತದೆ, ಶ್ರದ್ಧಾಭಕ್ತಿ ಬರುತ್ತದೆ, ಪುಣ್ಯ ಬರುತ್ತದೆ. ಲೋಕ ವ್ಯವಹಾರೋಪಿ ಭವತಿ. ಉತ್ಕೃಷ್ಟ ವರ್ಣ ಅಂದರೆ ಏನು? ಅವರ ಅಧೀನವಾಗಿ ಇವರು ಕೆಲಸ ಮಾಡಿಕೊಳ್ತಾನೆ. ಇದಕ್ಕೆ ಲೋಕ ವ್ಯವಹಾರೋಪಿ ಪ್ರವರ್ತತೆ. ದೆನ್ ಇನ್ನೊಂದು ಏನಂದರೆ ಆಧ್ಯಾತ್ಮಿಕ ಸಾಧನಂ ಅಂದರೆ ಪುಣ್ಯ ಸಾಧನಮಪಿ ಭವತಿ. ವರ್ಣಭೇದ ಅಧುನಾ ಕಿಮರ್ಥಃ? ಆಧುನಿಕ ಸಮಾಜೆ ಸಾಮಾಜಿಕ ದೃಷ್ಟ್ಯಾ ಪಶ್ಯಂತಿ ಧರ್ಮಮೆಂಟ್ ಡೋಂಟ್ ಬ್ರಿಂಗ್ ರಿಲಿಜನ್. ವಿವೇಕಾನಂದ ಸೇಸ್ ವೈ ಶುಡ್ ರಿಲಿಜನ್ ಕಂಟ್ರೋಲ್ ಸೊಸೈಟಿ? ವಿವೇಕಾನಂದ ಕೇಳ್ತಾನೆ, ಹೂ ಈಸ್ ರಿಲಿಜನ್? ವೈ ಶುಡ್ ರಿಲಿಜನ್ ಕಂಟ್ರೋಲ್ ದ ಸೊಸೈಟಿ? ಸೋಷಲ್ ರಿಲೇಷನ್ಶಿಪ್, ಸೋಷಲ್ ಪ್ರೊಫೆಷನ್ಸ್, ಸೋಷಲ್ ಬಿಹೇವಿಯರ್, ಎವ್ರಿಥಿಂಗ್ ಈಸ್ ಓನ್ಲಿ ಲೌಕಿಕ. ಇದು ಓನ್ಲಿ ಫಾರ್ ಹಿಂದೂಸ್. ಬಟ್ ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಈವನ್ ಸೋಷಲ್ ರಿಲೇಷನ್ಶಿಪ್, ಸೋಷಲ್ ವರ್ಕ್, ಎವ್ರಿಥಿಂಗ್ ಅವರ ರಿಲಿಜನ್ಗೆ ಅನುಗುಣವಾಗಿ ಮಾಡಿಕೊಳ್ಳಬಹುದು. ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸು ಅವರ ರಿಲಿಜನ್ಗೆ ಅನುಗುಣವಾಗಿ ಮಾಡಿಕೊಳ್ಳಬಹುದು. ಓನ್ಲಿ ಹಿಂದೂಗಳಿಗೆ ಹಿಂದೂ ಪ್ರೊಫೆಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಶುಡ್ ಬಿ ಸೋಷಲ್ ಫ್ಯಾಕ್ಟರ್ಸೇ ಇರಬೇಕು. ಡೋಂಟ್ ಬ್ರಿಂಗ್ ರಿಲಿಜನ್ ಓನ್ಲಿ ಎವ್ರಿಥಿಂಗ್ ಬ್ರಹ್ಮ, ಎನಿಬಡಿ ನಿಮ್ಮ ಪರ್ಸನಲ್ ಸಾಧನ ಮಾಡ್ಕೊ. ಅಂದರೆ ರಿಲಿಜನ್ ಈಸ್ ಪರ್ಸನಲ್ ಸಾಧನ ಅಷ್ಟೇ. ಈಗ ಲೌಕಿಕ ಅಂದರೆ ಎವ್ರಿಬಡಿ ಸೇಮ್, ಒಂದೇ ತಿನ್ನಬೇಕು, ಯಾರ್ಯಾರ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕು, ಎಲ್ಲಾದರೂ ಎನ್ನಬೇಕು. ನಾವು ಶ್ರದ್ಧಾಭಕ್ತಿ ಸೇವಾ ಎನ್ನುವುದು ಸಾಮಾಜಿಕ ಸಂಬಂಧಗಳ ಮೂಲಕನೂ ಶ್ರದ್ಧಾಭಕ್ತಿ ಸೇವಾ ನಮಸ್ಕಾರ ಆಶೀರ್ವಾದ ಇರುತ್ತದ. ಸಾಮಾಜಿಕ ಸಂಬಂಧದಲ್ಲಿ ತರಬಾರದು ಅಂದರೆ ದನಿಗ ಸೇವಾ ಶ್ರದ್ಧಾಭಕ್ತಿ ನಮಸ್ಕಾರ ಆಶೀರ್ವಾದ ಹೇಗಿರಬೇಕು? ಸಾಮಾಜಿಕ ಸಂಬಂಧಗಳಲ್ಲಿ ಟೋಟಲಿ ಲೌಕಿಕದಿಂದ ಡಿಸೈಡ್ ಮಾಡಿದ್ದರೆ ಯಾರಿಗೆ ನಮಸ್ಕಾರ ಮಾಡಬೇಕು? ತಾಯಿ ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡಬೇಕಾ? ಎಲ್ಲರೂ ಈಕ್ವಲ್ ಅಂದರೆ ತಾಯಿ ತಂದೆ ಮಕ್ಕಳು ಈಕ್ವಲೇ. ಓಕೆ ಅಪ್ಪ, ಇದು ಈ ಅಸ್ತವ್ಯಸ್ತತ. ಉತ್ಕೃಷ್ಟ ನಿಕೃಷ್ಟತ ಅಂದರೆ ಕಸ್ಮಿನ್ನರ್ಥೆ ಆದವು ನಿಶ್ಚೇತವ್ಯ. ಉತ್ಕೃಷ್ಟತಾ ನಿಕೃಷ್ಟತಾ ಕಸ್ಮಿನ್ನರ್ಥೆ ಕಿಮರ್ಥಂ? ಕಸ್ಮಿನ್ನರ್ಥೆ ಉತ್ಕೃಷ್ಟ ನಿಕೃಷ್ಟತ ತೇನ ಉತ್ಕೃಷ್ಟತ್ವ ನಿಕೃಷ್ಟತ್ವ ಮನಸ್ಸಿನಲ್ಲಿ ದ್ವೇಷ ಆಧಾರಾರ್ಥಂ ವಾ ಅಥವಾ ಧರ್ಮಾರ್ಥಂ ವಾ?
ಅಂದರೆ ಯಾರು ಯಾರು ಆಜ್ಞೆ ಪಾಲಿಸಬೇಕು. ಆಜ್ಞಾ ಪಾಲನೇನ ಕಿಂ ಭವತಿ? ಸಿ, ಉತ್ಕೃಷ್ಟ ಬ್ರಾಹ್ಮಣ ಅಂದ್ರೇನು? ರಿಲಿಜನ್ ಆ್ಯಂಡ್ ಕೆಲವು ರಿಲಿಜಿಯಸ್ ಪೂಜಾದಿಕಂ. ರಿಲಿಜಿಯಸ್ ಪೂಜಾದಿಗಳನ್ನು ನಾನು ಹೆಚ್ಚಾಗಿ ನೋಡ್ತೀನಿ. ಅಂದರೆ ಅವರ ರಿಲಿಜಿಯಸ್ ಆಜ್ಞೆಯನ್ನು ನಾನು ಮೋರ್ ಸೀರಿಯಸ್ ಆಗಿ ತಗೊಳ್ತೀನಿ. ನಾನು ರಿಲಿಜಿಯಸ್ ಆಜ್ಞೆಯನ್ನು ತಗೊಳ್ಳಬೇಕಾ, ಎಕನಾಮಿಕ್ ನಮ್ಮ ಗೌರ್ನಮೆಂಟ್ ಆರ್ಡರ್, ಇನ್ನೊಂದು ಆರ್ಡರ್, ಅದರನ್ನು ಹೆಚ್ಚು ಶ್ರದ್ಧಾಭಕ್ತಿಯಿಂದ ನೋಡಬೇಕಾ? ಶ್ರದ್ಧಾಭಕ್ತಿ ರಿಲಿಜಿಯಸ್ ವಿಷಯದಲ್ಲಿರಬೇಕಾ, ಅಥವಾ ಲೌಕಿಕ ವಿಷಯದಲ್ಲಿ ಮೋರ್ ಮನಿಡ್ ಪರ್ಸನನ್ನು ನಾನು ರೆಸ್ಪೆಕ್ಟ್ ಮಾಡಬೇಕಾ? ಹಿ ಮೇ ಬಿ ಮೋರ್ ಮನಿಡ್ ಪರ್ಸನ್, ಬಟ್ ಅಲ್ಲಿ ಶ್ರದ್ಧಾಭಕ್ತಿ ಇಲ್ಲ. ಈವನ್ ಮೇ ಬಿ ಲೆಸ್ ಮನಿಡ್ ಪರ್ಸನ್, ಬಟ್ ಇಲ್ಲಿ ಶ್ರದ್ಧಾಭಕ್ತಿ ಇರುತ್ತದೆ. ನಾವು ಹೇಳಿದ್ದ ವರ್ಣ ಶ್ರದ್ಧಾಭಕ್ತಿಗೋಸ್ಕರ, ಧರ್ಮಾಚರಣಕ್ಕೋಸ್ಕರ. ವಿವೇಕಾನಂದ ಹೇಳ್ತಾರೆ, ಡೋಂಟ್ ಬ್ರಿಂಗ್ ರಿಲಿಜನ್ ಇನ್ ಟು ಸೋಷಲ್ ರಿಲೇಷನ್ಶಿಪ್ಸ್. ಸೋಷಲ್ ರಿಲೇಷನ್ಶಿಪ್ಪನ್ನು ಇದಕ್ಕೋಸ್ಕರ ಅಡ್ಜಸ್ಟ್ ಮಾಡಿದ್ದೇವೆ. ಅವರು ಹೇಳ್ತಾರೆ ಅಲ್ಲ, ಸೋಷಲ್ ರಿಲೇಷನ್ ಶುಡ್ ಬಿ ಪ್ಯೂರ್ಲಿ ಮನಿ ಆ್ಯಂಡ್ ಪವರ್ ಅಷ್ಟೇ. ಮನಿ, ಪವರ್ ಆ್ಯಂಡ್ ದೆನ್ ಮಾರ್ಕ್ಸು ಹೋಯ್ತು, ಈಗ ಮಾರ್ಕ್ಸ್ಗೆ ಅರ್ಥ ಇಲ್ಲ. ಮನಿ ಆ್ಯಂಡ್ ಪವರ್, ಮನಿ ಆ್ಯಂಡ್ ಪವರ್ನಿಂದಲೇ ಯಾರು ಉತ್ಕೃಷ್ಟ ನಿಕೃಷ್ಟ. ಎಕ್ಸ್ಟ್ ಮಾರ್ಕ್ ಬರ್ಕೊಂಡು ಯು ಒಂದು ಹೆಚ್ಚಿನ ಪವರ್ ಸಿಕ್ಕಿತು, ಚುನಾವಣೆಯಲ್ಲಿ ಹೆಚ್ಚಿನ ವೋಟ್ಗಳಾಗಿವೆ, ಅವರ ಪವರ್ ಹೆಚ್ಚಾಯಿತು, ದೊಡ್ಡ ಆಫೀಸರ್ ಆಗಿದ್ದ, ಇಸ್ ಪವರ್ ಈಸ್ ಮೋರ್. ಅಂದರೆ ಇಂಟಲೆಕ್ಚುವಲ್ ಪವರ್, ಸೋಷಲ್ ಪೊಲಿಟಿಕಲ್ ಪವರ್, ಎಕನಾಮಿಕ್. ಇಂಟಲೆಕ್ಚುವಲ್, ಸೋಷಲ್, ಪೊಲಿಟಿಕಲ್, ಈ ಮೂರೇ ಹೆಚ್ಚು. ಉತ್ಕೃಷ್ಟ ನಿಕೃಷ್ಟ ಇಲ್ಲ ಎಂದು ಹೇಳಬೇಡಿ. ಆಲ್ ಈಕ್ವಲ್ ಎನ್ನುವುದು ನಾನ್ಸೆನ್ಸ್. ದಸ್ ಫೆಲೋಸ್ ಆರ್ ಡಿನೈಯಿಂಗ್ ದ ಫ್ಯಾಕ್ಟ್. ಉತ್ಕೃಷ್ಟ ನಿಕೃಷ್ಟ ಸಮಾಜದಲ್ಲಿರುತ್ತದೆ, ಇರಲೇಬೇಕು. ಮುಸ್ಲಿಮ್ನಲ್ಲಿರುತ್ತದೆ, ಇಸ್ಲಾಂನಲ್ಲಿರುತ್ತದೆ, ಅಮೆರಿಕಾದಲ್ಲಿರ್ತದೆ, ಇಂಡಿಯಾದಲ್ಲಿರ್ತದೆ. ಬಟ್ ಉತ್ಕೃಷ್ಟ ನಿಕೃಷ್ಟಕ್ಕೆ ಯಾವ ಆಧಾರದಿಂದ ಮಾಡಬೇಕೆನ್ನುವುದೇ ವಿವಾದ. ಅವರೇನು ಹೇಳ್ತಾರೆ? ಇಂಟೆಲಿಜೆಂಟ್ ಮ್ಯಾನ್, he should be respected. Social, political power, then money, political power, intelligence, that's all. ಇದರ ಬೇಸ್ನಿಂದ ಪರ್ಸನ್ ಶುಡ್ ಬಿ ರೆಸ್ಪೆಕ್ಟೆಡ್ ಅಷ್ಟೇ. ಅವ್ರ ಮಾತು ಕೇಳಬೇಕು. ಹೂಎವರ್ ಇಸ್ ಪವರ್ಫುಲ್ ಶುಡ್ ಬಿ ರೆಸ್ಪೆಕ್ಟೆಡ್. ನಾವು ಹೇಳಿರುವ ವರ್ಣ ಧರ್ಮಕ್ಕೋಸ್ಕರ, ಪುಣ್ಯ ಪ್ರಾಪ್ತಿಗೋಸ್ಕರ, ಶಾಸ್ತ್ರೋಕ್ತ ಪುಣ್ಯ ಪ್ರಾಪ್ತಿ. ಅವರು ಹೇಳ್ತಾರೆ ಡೋಂಟ್ ಬ್ರಿಂಗ್ ರಿಲಿಜನ್ ಇಂಟು ಸೋಷಲ್ ರಿಲೇಷನ್ಶಿಪ್ಸ್. ವಿವೇಕಾನಂದ ಹೇಳ್ತಾನೆ ಸೊಸೈಟಿ ಶುಡ್ ಬಿ ಡಿಸೈಡೆಡ್ ಬೈ ಪ್ಯೂರ್ಲಿ ಲೌಕಿಕ ವಿಷಯ. ಇದು ಕಂಟೆನ್ಷನ್. ಅಂದರೆ ಲೌಕಿಕ ರಿಲೇಷನ್ಶಿಪ್ಸ್ ಇದೇ ಇದ್ದರೆ, ರಿಲಿಜನ್ ಪ್ಯೂರ್ಲಿ ಪರ್ಸನಲ್ ಪ್ರೈವೇಟ್ ಇದ್ದರೆ, ಸೊ ಇಟ್ ಹ್ಯಾಸ್ ನೋ ಲಿವಿಂಗ್ అంటే ರಿಯಲ್ ಲಿವಿಂಗ್కి, ಡೇ ಟು ಡೇ ಲಿವಿಂಗ್కి ರಿಲಿಜನ್ ಸಂಬಂಧವಿಲ್ಲ. ಆಗುತ್ತದಲ್ಲ? ರಿಲಿಜನ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಡೇ ಟು ಡೇ ಲೈಫ್. ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್ ಹಾಬಿ. ಮಾಡಿದ್ದರೆ ಮಾಡ್ಕೋ, ಇಲ್ಲದಿದ್ದರೆ ಇಷ್ಟ, ನಿಮ್ಮ ಇಷ್ಟ. ಅಂದರೆ ಮನಿ, ಪವರ್, ಎಂಜಾಯ್ಮೆಂಟ್ಸ್ ಶುಡ್ ಬಿ ನಾರ್ಮಲ್ ಲೈಫ್. ರಿಲಿಜನ್ ಶುಡ್ ಬಿ ಪ್ಯೂರ್ಲಿ, ಇದು ಓನ್ಲಿ ಫಾರ್ ಹಿಂದೂಸ್. ಬಟ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ವಿ ಗಿವ್ ದೆಮ್ ರಿಲಿಜಿಯಸ್ ಪರ್ಮಿಷನ್. ಆಫೀಸ್ನಲ್ಲಿ ಅವರಿಗೆ ಮಸೀದಿ ಕಟ್ಟಿಸ್ಕೊಡ್ತೀವಿ, ಸ್ಕೂಲ್ನಲ್ಲಿ ಮಸೀದಿ ಕಟ್ಟಿಸ್ಕೊಡ್ತೀವಿ, ಫ್ರೈಡೇ ಅವರಿಗೆ ಸ್ಪೆಷಲ್ ರಜಾ ಕೊಡ್ತೀವಿ, ರಂಜಾನ್ಗೆ ಅವರಿಗೆ ಕೊಡ್ತೀವಿ, ಕ್ರಿಸ್ಮಸ್ಗೆ ಅವರಿಗೆ ಸ್ಪೆಷಲ್ ರಜಾ ಕೊಡ್ತೀವಿ. ಹಿಂದೂಗಳಿಗೆ ಕೊಡಲ್ಲ. ಹಿಂದೂಗಳಿಗೆ ವರ್ಣ ವ್ಯವಸ್ಥೆ ಆ್ಯಂಡ್ ರಿಲಿಜಿಯಸ್ ಫೀಲಿಂಗ್ಸ್ ಇರಬಾರದು. ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ಗೆ ಮಾತ್ರ ಸ್ಪೆಷಲ್ ಪರ್ಮಿಷನ್, ಸ್ಪೆಷಲ್ ಕೊಡ್ತೀವಿ. ಸೊ ದೇ ಕ್ಯಾನ್ ಬ್ರಿಂಗ್ ದೇರ್ ರಿಲಿಜಿಯಸ್ ರಿಲೇಷನ್ಶಿಪ್ಸ್ into politics, into parliament, or into schools and colleges and government office, even on the road also. They can bring their religion into their social life, political life. Only Hindus should not have. Hindus should have religion as a private, personal life. This is ultimately Vivekananda, Gandhiji, and then the present life. This is what the present life is. Allave? Okay, Magita. ಓಂ ಶಾಂತಿ ಶಾಂತಿ ಶಾಂತಿ. ಓಕೆ.